ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಇದು ಉಳ್ಳಾಗಡ್ಡಿ ಅದ ಸರ್ ನೋಡ್ರಿ ಸರ್. ಈರುಳ್ಳಿ ಈರುಳ್ಳಿ ರೀ ಸರ್. ನೋಡ್ರಿ ಸರ್ ಹೆಂಗ್ ಬಂದದ್ರಿ. ವಿಡಿಯೋ ಬಂದ ಬಳಕ ನಾವು ಒಂದು 5 ರಿಂದ 6 ಎಕರೆ ತೊಗೊಂಡಿದ್ದೇವೆ ಸರ್. ಎಲ್ಲ ತಮ್ಮ ಇದ್ರದಿಂದ ರೀ. ಎಲ್ಲ ಕಡೆ ಹೈಲೈಟ್ ಆದೇವ್ ಸರ್. ಸ್ವಲ್ಪ ರೆವಿನ್ಯೂ ಬಂತು. ರೆವಿನ್ಯೂ ಬಂತ್ರಿ ಸರ್. ಕಲಾ ಮಾಧ್ಯಮದ ಅನ್ನ ಅದ ಸರ್ ನಮ್ಗೆ. ಅಯ್ಯೋ ಇಲ್ಲ ಸರ್ ಹಂಗಲ್ಲ ಸರ್. ಸರ್ ನಾವು ಇಲ್ಲಿ ಬರೀ 2 ರಿಂದ 3 ತಾಸು ಕೆಲಸ ಮಾಡಿದ್ರು ನಮಗೆ 8 ರಿಂದ 10-15 ಸಾವಿರ ರೂಪಾಯಿ ಪೇಮೆಂಟ್ ಬರ್ತದೆ ಅಷ್ಟೇ ರೀ ಡೈಲಿ ರೀ. ಭಾಳ ಮಂದಿ ಅವಾಗಿನ ಕಾಲದಾಗ ದಡ್ಡ ಇದ್ದವನಿಗೆ ಅಗ್ರಿಕಲ್ಚರ್ ಹಚ್ಚಿರಿ ಅಂತೀರಿ. ಹಂಗಲ್ರಿ ಸರ್. ಈಗ ಯಾರು ಅಗ್ದಿ ಲೇಟೆಸ್ಟ್ ಸಾಲಿ ಹೈಯೆಸ್ಟ್ ಕಲ್ತಾರ ಅವ್ರಿಗೆ ಒಕ್ಕಲ್ತನ ಹಚ್ಬೇಕ್ರಿ. ಜೀವಾಮೃತ ಫಸ್ಟ್ ಆಫ್ ಆಲ್ ರೈತರಿಗೆ ಬೇಕು. ಜೀವಾಮೃತ ರೈತರಿಗೆ ಬೇಕು ಸರ್. ಇದರದಿಂದ ಏನಾಗ್ತದೆ ಸರ್, ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಮ್ಮಿ ರೇಟ್ನಾಗ ಸಿಗ್ತದೆ ಸರ್. ಇಲ್ಲಿ ರೈತರು ಯಾಕೆ ಮಾಡ್ಕೊಂಬಲ್ಲಾಗ್ಯಾರ ಅಂದ್ರೆ ರೀ ಸಮಸ್ಯೆಗಳ್ರಿ ಸರ್. ಈಗ ಮನಿದಿಂದ ಹೊಲ ದೂರ ಇರ್ತದೆ ಸರ್. ಇದೇ ಬೆಳಿಗ್ಗೆ ಸಾಯಂಕಾಲ ತಿರುವಪ್ಪ ಅಂದ್ರೆ ಯಾರು ಲೇಬರ್ ತಿರುವಲ್ಲ ಸರ್. ಅಲ್ಲಿ ಏನಾಗ್ತದೆ ರೀ, ಜೀವಾಣುಗಳು ವೃದ್ಧಿ ಆಗಲ್ರಿ. ಅದು ಒಯ್ದು ಹಾಕ್ತಾರೆ ರೀ, ಅದು ರಿಸಲ್ಟ್ ಬರಲ್ಲ ರೀ. ಹಾಗಾಗಿ ಇವೆಲ್ಲ ಮಾಡಲ್ರಿ. ಬಾಜಾರ್ನಾಗ ಏನು ಸಿಗ್ತದೆ ಅದು ತಂದು ಹಾಕ್ತಾರೆ ಸರ್. ಪ್ಯಾಕೆಟ್ ರೀ. ಆ ಪ್ಯಾಕೆಟ್ನಾಗ ಏನು ಇರಲ್ಲ ಸರ್. ಇದ್ರೊಟ್ಟು ಕ್ವಾಂಟಿಟಿನೇ ಇರಲ್ಲ ಸರ್. ಇಷ್ಟು ಒಳ್ಳೆ ಗೊಬ್ಬರ ಅಲ್ಲ. ಒಳ್ಳೆ ಗೊಬ್ಬರ ಅಲ್ಲ ಸರ್ ಇದು. ಹೊಲ ಹಾಳಾಗ್ತದೆ ಸರ್. ಇದ್ರಾಗ ಪ್ರತಿಯೊಂದು ಜೀವಾಣುಗಳು ಅವ ರೀ. ಎಲ್ಲ ಜೀವಾಣುಗಳು ಸಿಗ್ತಾವೆ ಸರ್ ಇದು. ಹಿಂಗಾಗಿ ಇದು ಒಳ್ಳೆ ರಿಸಲ್ಟ್ ಅದ ಸರ್. 3 ವರ್ಷದಾಗ ಮಲ್ಟಿಪ್ಲೈ ಆಯ್ತು ಅಂದ್ರೆ ನಮ್ಮ ಭೂಮಿದಾಗ ಏನೂ ಬಯಸಲ್ರಿ. ತಾನೇ ರೀ ಸರ್. 3 ವರ್ಷ ಹಾಕ್ಬಿಟ್ರೆ ಮುಂದೆ ಏನೂ ಬೇಕಾಗಲ್ರಿ. ನೀವು ಎಷ್ಟೇ ರಾಸಾಯನಿಕ ಹಾಕಿರಿ ಅದಕ್ಕಿಂತ 10 ಪಟ್ಟು ಇಳುವರಿ ಇದು ಬರ್ತದೆ ಸರ್. ಹೌದು ಸರ್. ಆ ನಮ್ಮನ್ನ ಒಳ್ಳೆ ಗೊಬ್ಬರ ಅದ ಸರ್ ಇದು. ಈ ಗೊಬ್ಬರ ಹ್ಯಾಂಗೆ ಬಳಸ್ಬೇಕಂಬೋದು ಸಮಸ್ಯೆ ಆಗಿತ್ತಲ್ರಿ. ಅದಕ್ಕೆ ಸೊಲ್ಯೂಷನ್ ನಾ ಮಾಡೀನಿ ಸರ್. ಈಗ ನೋಡಿರಿ ಸರ್, ಹಾಫ್ ಟೈಮ್ ಐತಲ್ರಿ, ಇಲ್ಲಿ ತೋರಿಸ್ತದೆ ಸರ್. ಇಲ್ಲಿ ತೋರಿಸ್ತದೆ ನೋಡ್ರಿ ಸರ್. ಟೈಮಿಂಗ್ ಹಾಕ್ಯದ ನೋಡ್ರಿ ಸರ್. ಅದು 721 ಮಿನಿಟ್ ಮೇಲೆ ಆನ್ ಆಗ್ತದೆ ರೀ. 721 × 60 ಹೊಡ್ರಿ 12 ಗಂಟೆ ಮೇಲೆ ಚಾಲು ಆಗ್ತದೆ ರೀ. ತಾನೇ ರೀ. ಮತ್ತೆ ಸಂಜೆಗೆ ಒಂದು ಸಲ ಚಾಲು ಆಗದ್ರಿ. ಹಾಂ ರೀ ಸರ್. ಇದ್ರ ಮೇಲೆ ನಂಬೋದು ರೀ, ಮನುಷ್ಯನ ಮೇಲೆ ನಂಬಲ್ಕಾಗಲ್ಲ ಸರ್. ಮನುಷ್ಯ ಏನು ಮಾಡ್ತಾನೆ ರೀ, ತಿರುವೇನ್ರಿ ಮಾಲಕ್ರಿ ಅಂತಾನೆ ರೀ. ತಿರುವಲ್ರಿ ಅವ. ಅದು ಯಾಕಂದ್ರೆ ಸ್ಮೆಲ್ ಬರ್ತದೆ ರೀ. ಹಿಂಗೇನೋ ಸಮಸ್ಯೆ ಹೇಳ್ತಾನೆ. ಅವ ಎಲ್ಲೋ ಇರ್ತಾನೆ ರೀ. ತಿರುವೇನ್ರಿ ಮಾಲಕ್ರಿ ಅಂತಾನೆ. ಅದು ಗೊತ್ತಾಗಲ್ಲ ಸರ್. ಇದ್ರ ಮೇಲೆ ನಂಬೋದು ಸರ್. ಇದು ಯಾಕೆ ನಂಬೋದಂದ್ರೆ ರೀ, ಸೋಲಾರ್ ಎನರ್ಜಿ, ಫ್ರೀ ಎನರ್ಜಿ ಸರ್. ಸೂರ್ಯದೇವ ಇಲ್ಲಿ ಸ್ಟಾಕ್ ಬ್ಯಾಟ್ರಿ ಇರ್ತದೆ ರೀ. ಇದು 24 hour × 7 ಕರೆಂಟ್ ರೀ. ಸೇಮ್ ಕರೆಂಟ್. ಹಾಂ ರೀ. ಸಂಜೆನೂ ರೀ ಬ್ಯಾಟ್ರಿ ಸ್ಟೋರ್ ಇರ್ತದೆ ಸರ್. ಅಲ್ಲಿ ಇರ್ತಾನೆ ರೀ ಸ್ಟಾಕ್ ಮಾಡಿರ್ತಾರೆ. ಹಾಂ ರೀ ಸರ್. ಸೊ ನೀವು ಸೂರ್ಯದೇವನ ಜಾಬ್ ಇಟ್ಕೊಂಡ್ಬಿಟ್ಟಿದ್ದೀರಾ. ಅದೇ ಮೇನ್ ಅದ ಸರ್. ಈಗ ಅದು ನೀರು ಬೀಳ್ತಾ ಇದೆ ಅಲ್ಲ ಸರ್, 2 ಕಿಲೋಮೀಟರ್ ಮೇಲೆ ನೀರು ಹೊಂಟ ಸರ್. ಸೋಲಾರ್ ಎನರ್ಜಿನೇ ರೀ. ಸೋಲಾರ್ ಪಂಪ್ ಹಾಕಿನ್ ಸರ್. ಅದು ಬೀಳೋದು ಸೋಲಾರ್ ಎನರ್ಜಿನೇ ರೀ. ಅಯ್ಯೋ ಹಾಂ ಸರ್. ಹಾಂ ಸರ್, ಸೂರ್ಯನೇ ರೀ. ಇಲ್ಲೆಲ್ಲ ಏಟದಂದ್ರೆ 25 ಕಿಲೋವ್ಯಾಟ್ ಕರೆಂಟ್ ಅದ ಸರ್. ಇದು ಡಿವೈಡೆಡ್ ಮಾಡಿ ಮನೆಗೆ ಎಷ್ಟು ಬೇಕು, ಪಂಪ್ ಸೆಟ್ಗೆ ಎಷ್ಟು ಬೇಕು ಎಲ್ಲ ಹಾಕಿನಿ ಸರ್. ಅದು ಪೂರಾ ಸೋಲಾರ್. ಈಗ ಸರ್, ಈಗ ಜೀವಾಮೃತ ತಿರುವಲಿಕ್ಕೆ ಮತ್ತೆ ಜೀವಾಮೃತ ಕಳಿಸ್ಲಿಕ್ಕೆ ಸೋಲಾರ್ ಎನರ್ಜಿ ರೀ. ಎಷ್ಟು ಖರ್ಚು ಬರ್ತದೆ ಸರ್? ಸೆಟಪ್ಪಿಗೆ ಇದು 7,500 ಬರ್ತದೆ ರೀ. ಅದೊಂದು 4,000 ರೂಪಾಯಿ ಬರ್ತದೆ ಸರ್. ಒಂದು 12,000ದಾಗ ಆಗ್ತದೆ ಸರ್. ಎಷ್ಟು ವರ್ಷ ಬಾಳಿಕೆ ಬರ್ತದೆ ಸರ್? ಸಾಕಷ್ಟು ನೀವು ಏನಿಲ್ರಿ, 1 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಬ್ಯಾಟ್ರಿ ಚೇಂಜ್ ಮಾಡೋದ್ರೆ ಅಷ್ಟೇ. 10 ವರ್ಷ 15 ವರ್ಷ ಯೂಸ್ ಮಾಡ್ಬೋದು. ಇನ್ನೊಂದು ಏನದ ಸರ್, ಇಲ್ಲಿ 1,000 ಲೀಟ್ರ್ ಡ್ರಮ್ ತಿರುವಲಿಕ್ಕೆ ಆಳುಗಳು ಕ್ಯಾಲ್ಕುಲೇಷನ್ ಮಾಡಿದಾಗ ರೀ, ನಾವು ಜೀವಾಮೃತ ತಯಾರು ಮಾಡ್ಲಕ್ಕೆ ರೀ ಒಂದು ಆಳಿನ ಕೂಲಿ ಹಿಡಿದ್ರಿ ಬರೀ 1 ವಾರದಾಗ ಮುಟ್ತದೆ ಸರ್. ಅದು ರೊಕ್ಕ ರೀ ಅಷ್ಟೇ ರೀ. ಅಯ್ಯೋ. ದಿನ 500-600 ರೂಪಾಯಿ ಕೊಡ್ಬೇಕ್ರಿ ಸರ್ ಲೇಬರ್ಗೆ. ಅವ್ರಿಗೆ 7 ದಿನದಾಗ ಒಂದು 3,500-4 ಸಾವಿರ ಆಗ್ತದೆ ರೀ. 2 ಸಲ ಜೀವಾಮೃತ ತಯಾರು ಮಾಡ್ತಂದ್ರೆ ಮುಟ್ಟೋಗ್ತದೆ ರೊಕ್ಕ ರೀ. ಮುಟ್ಟೋಗ್ತದೆ. ಹಾಂ ರೀ. ಸೊ ತಗೊಂಬ ಇಟ್ಕೊ 10 ವರ್ಷ ಬರ್ತದೆ ಸರ್. ಏನು ತೊಂದರೆ ಇಲ್ಲ ರೀ. ನೋಟ್ ಡಿಪೆಂಡೆಂಟ್. ಇಂಥದ್ದೊಂದು ಜವಾರಿ ಆಕಳು ಕಟ್ಬೇಕ್ರಿ. ಬರ್ರಿ ಸರ್. ಇದು ಆಕಳು ಅದಕ್ಕೆ ಕಟ್ಟಿನಿ ಸರ್. ಸರ್ ಜೀವಾಮೃತ ಮಾಡಕ್ಕೆ ಏನು ಬೇಕು ಸರ್? ಸರ್ ಜೀವಾಮೃತಕ್ಕೆ ಜವಾರಿ ಆಕಳು ಸಗಣಿ ರೀ ಸರ್, 10 kg ಜವಾರಿ ಆಕಳದ್ದು. ಹಾಂ ಸರ್. ದ್ವಿದಳ ಧಾನ್ಯದ ಹಿಟ್ರಿ ಸರ್. ದ್ವಿದಳ ಧಾನ್ಯ ಅಂದ್ರೆ 2 ಕಾಳಿನ ಬೆಳೆಗಳ್ರಿ ಸರ್. ಈಗ ತೊಗರಿ ಬೇಳೆ ಆಯಿತು, ಕಡ್ಡಿ ಬೇಳೆ ಆಯ್ತು ರೀ, ಹೆಸರು ಬೇಳೆ ಆಯ್ತು ರೀ. ಅಂದ್ರೆ 2 ಕಾಳು ಕುಡಿದಕ್ಕೆ ದ್ವಿದಳ ಧಾನ್ಯ ಅಂತಾರೆ ಸರ್. ಏಕದಳ ಅಂದ್ರೆ ಈಗ ಜೋಳ, ಸಜ್ಜಿ ಅವು ಏಕದಳದಾಗ ಬರ್ತಾವೆ ಸರ್. ಅದು ದ್ವಿದಳ ಧಾನ್ಯದ ಹಿಟ್ರಿ ಸರ್. ಹಿಟ್ಬೇಕು. ಹಾಂ ಸರ್. 2 kg ಹಿಟ್ರಿ. ಮತ್ತು ಒಂದು 2 kg ಆರ್ಗ್ಯಾನಿಕ್ ಬೆಲ್ಲ ರೀ. ಈ ಸಗಣಿ ಒಂದು 10 kg ರೀ ಸರ್. ಇದು ಇದ್ರದ್ದೇ ಗಂಜಲ ರೀ ಸರ್. ಹಾಂ ಇದೆ ರೀ ಸರ್. ಇದೆ ರೀ ಸರ್. ಹಾಂ ಇದೆ ಜೀವಾಮೃತ ಸರ್. ಜೀವಾಮೃತ ಸರ್ ಇದು. ಹಾಂ ಸರ್. ಇದೇ ಅಲ್ಲಿ ತಯಾರು ಮಾಡೋದು ಸರ್. ಸರ್ ನಾವು ಒಂದೇ ಹಸು ಕಾಡಿಸ್ಕೊಂಡೇವು ಅಂದ್ರೆ ಮಿನಿಮಮ್ 20 ಎಕರೆ ನಾವು ಮೇಂಟೈನ್ ಮಾಡ್ಬೋದು ಸರ್. ಒಂದು ಆಕಳಲ್ಲಿ ಅದು ಸೂತ್ರ ಅದ ಸರ್. ಅದು ಹೆಂಗಂತ ಕೇಳ್ರಿ ಸರ್, ನಾವು ಕಸ ಯಾವುದನ್ನು ರವದಿ ಸುಡಲ್ಲ ಸರ್. ಇಲ್ಲಿ ಈಗ ಏನು ಹೊಲದಾಗ ಬಿದ್ದಿರ್ತದಲ್ಲ ಸರ್, ಪ್ರಕೃತಿದಾಗ ಏನು ಕೊಟ್ಟಾನಂದ್ರೆ ಸರ್, ವರ್ಷಿಗೊಮ್ಮೆ ಎಲಿಗಳು ಉದುರಿ ಮತ್ತು ಹೊಸ ಬರ್ತಾವ್ರಿ, ಹೊಸ ಚಿಗುರು ಬರ್ತಾವ್ರಿ. ಯಾಕಂತ ಕೇಳ್ರಿ, 1 ವರ್ಷದ ತನಕ ಅದು ಭೂಮಿಯಿಂದ ಏನು ಪೋಷಕಾಂಶ ತೊಗೊಂಡದಲ್ರಿ, ಅದು ರೀಫಿಲಿಂಗ್ ಮಾಡ್ತದೆ ಸರ್ ಪ್ರಕೃತಿದಾಗ ರೀ.
ಈ ಗಿಡ ಎಲೆ ಉದುರಿಸಿ ಮತ್ತು ಅದಕ್ಕೆ ಆಹಾರ ಬರೋ ವರ್ಷಿನ ತನಕ ಸಿಗಲಿ ಅಂತ ಮಾಡ್ತದೆ ರೀ. ನಾವೇನು ಮಾಡ್ತೇವ್ರಿ ಅದೆಲ್ಲ ತೆಗೆದು ಸುಡ್ತೇವ್ರಿ. ಅದೆಲ್ಲ ಗುಡಿಸಿ ನೀಟಾಗಿ ಸುಡ್ತೇವ್ರಿ. ಈಗ ಅರಣ್ಯದಾಗ ಯಾರು ಗೊಬ್ಬರ ಹಾಕಿ ಬೆಳೆಸ್ತಾರೆ ಸರ್, ಎಷ್ಟು ನೀಟ್ ಗಿಡಗಳು ಬರ್ತಾವ್ರಿ. ಈಗ ದಾಂಡೇಲಿ ಕಡೆ ಯಾರು ಹಾಕಲ್ಲ ಸರ್. ಅಂಥದ್ದು ಇದ್ರದಾಗ ಏನಾಗ್ತದ್ರಿ ಸರ್, ಇದು ಹೆಪ್ಪ ಹಾಕ್ದಂಗೆ ಸರ್, ಅಂದ್ರೆ ಇದ್ರ ಜೀವಾಣುಗಳು ಅಲ್ಲಿ ಡೆವಲಪ್ಮೆಂಟ್ ಆಗ್ತಾವೆ ಸರ್. ಹಾಗಾಗಿ ಒಳ್ಳೆ ರಿಸಲ್ಟ್ ಇರ್ತದೆ ಸರ್. ಈ ಒಂದು ಹಾಂ ಸರ್ 10 ಎಕರೆ 20 ಎಕರೆ ಮಾಡ್ಬೋದು ಸರ್. ಈಕೆ ಸಗಣಿ? ಹಾಂ ಸರ್. ಹೌದಾ ಸರ್? ಡೈಲಿ ಒಂದು ಇದು ಇಟ್ಟಿಲ್ಲ ಅಂದ್ರೂ ಒಂದು 7ರಿಂದ 8 kg ಸಗಣಿ ಇಡ್ತದೆ ಸರ್. ಓಕೆ. ನಾವು 1000 ಲೀಟ್ರಕ್ಕೆ ಒಂದು ವಾರದಾಗ ಗೊಬ್ಬರ ತಯಾರಾಗ್ತದೆ ರೀ. ದಿನ ನಾವೊಂದು ಎವರೇಜ್ 6 kg ಅಂದ್ರೂ 10 ದಿನದಾಗ ಅದು ತಯಾರಾಗ್ತದೆ. ಒಂದು ಕ್ವಿಂಟಲ್ ಇಲ್ಲಿ ಇದು ಬರ್ತದೆ ರೀ, ಮತ್ತೆ ಹಾಕ್ಬೋದು ರೀ ಸರ್. 1000 ಲೀಟ್ರದ ಡ್ರಮ್ಮಿಗೆ ನಾವು 20 ಎಕರೆ ನೀರಾವರಿ ಮಾಡ್ಬೋದು ಸರ್. 20 ಎಕರೆ ಸರ್. 20 ಎಕರೆ ಜೀವಾಮೃತ ready. ಹಾಂ ಸರ್. ಆದ್ರೆ ಅದಕ್ಕೆ ಆಮೇಲೆ ಮತ್ತೆ ಅಂಗಡಿದು ಅಥವಾ ಫ್ಯಾಕ್ಟ್ರಿ ಗೊಬ್ಬರ ಬೇಡ? ಯಾವುದು ಬೇಡ್ರಿ ಸರ್. 3 ವರ್ಷದ ತನಕ ಬೆಳೆ ಜರ ಕಮ್ಜೋರ್ ಬರ್ತದೆ ಸರ್. ಆಮೇಲೆ ಇದು ಪಿಕಪ್ ತೋತಂದ್ರೆ ಇದರಂಥ ಬೆಳೆ ಯಾವುದಕ್ಕೂ ಬರಲ್ಲ ರೀ. 3 ವರ್ಷ ಸ್ವಲ್ಪ ತಡ್ಕೋಬೇಕು. ಹಾಂ ತಡ್ಕೋಬೇಕ್ರಿ. ಯಾಕಂದ್ರೆ ಈಗ ಭೂಮಿ ಹಾಳು ಮಾಡ್ಯಾರ ಸರ್, ಅದ್ರಲ್ಲಿ ತಡ್ಕೋಬೇಕ್ರಿ ಅಷ್ಟೇ ರೀ. ಭೂಮಿ ಹಾಳು ಮಾಡಿ ಸಲಕ್ಕೆ ತಡ್ಕೋಬೇಕ್ರಿ, ಇಲ್ಲಾಂದ್ರೆ ಏನಿಲ್ಲ ರೀ ಸರ್. ಒಳ್ಳೆ ರಿಸಲ್ಟ್ ರೀ ಸರ್. ಓಕೆ. ಹಾಂ ರೀ. ಸೊ ಒಂದೇ ಒಂದು ನಾಟಿ ಹಾಕ್ಲು ಅಥವಾ ಜವಾರಿ ಹಾಕ್ಲು ಸಾಕ್ರಿ ಸರ್. ನಾ ಅದಕ್ಕೆ ಸಾಕಿದ್ದೆ ಸರ್ ಇವು. ಓಕೆ. ಇವೆಲ್ಲ ಇವು ನಮಗೆ ಮನೆಗೆ ಹಾಲಿನ ಸಲುವಾಗಿ ಅದು ಜವಾರಿ ಎಮ್ಮಿನೇ ಅದ ರೀ. ಅದೇನು ಹೈಬ್ರಿಡ್ ಇದ್ದಿದ್ದು ಅಲ್ರಿ. ಅದು ಆಗಲ್ಲ ಸರ್. ಅದ್ರದ್ದು ಅಂದ್ರೆ ಇದ್ರಾಗ ಒಳ್ಳೆ ಇದು ಇರ್ತದೆ ಸರ್, ಗುಣಮಟ್ಟ ಇರ್ತದೆ ರೀ. ಅದನ್ನು ಹಾಕಿ ನೋಡಿನಿ ಸರ್. ಅಂದ್ರೆ ಇದ್ರೊಟ್ಟು ರಿಸಲ್ಟ್ ಬರಲ್ಲ ಸರ್ ಅದು. ಓಕೆ, ಸೂಪರ್ ಸರ್. ಹಾಂ ಸರ್. ಅದಕ್ಕೆ ಇನ್ನು ಗೋಮಾತೆ ಅನ್ನೋದು? ಹಾಂ, ಗೋಮಾತೆ ಅನ್ನೋದು ಸರ್ ಅದು. ಓ ನಮ್ಮ ತಾಯಿ ಸರ್. ಬನ್ನಿ ಬರ್ರಿ ಸರ್. ಇದ್ರದ್ದಾಗಲ್ಲ, HF ಹಸುದಾಗಲ್ಲ? HF ಹಸು ಅಂದ್ರೆ ಅವು ಹೈಬ್ರಿಡ್ ಸರ್. ಅವು ಏನೂ ಇಲ್ರಿ. ಅವು ಬರೀ ನೀವು ಯಾವ ಹಾಲು ಹೆಚ್ಚಿಗೆ ಕೊಡ್ತಾವ ಅದ್ರದಾಗ ಇದು ಇರಲ್ಲ ಸರ್. ಅದು ಸಗಣಿ ವಿಟಮಿನ್ಸ್ ಇರಲ್ಲ ರೀ ಸರ್. ಮನುಷ್ಯಾಗೂ ಹೆಲ್ತಿಗೆ ಚಲೋ ಅಲ್ರಿ ಸರ್ ಅದು ಹಾಲು. ಅಯ್ಯೋ ಸರ್, ಅವು ಕಸ ತಿನ್ನೋದಕ್ಕಿಂತ ತುಸು ತಿನ್ನುವಂತಾರಲ್ರಿ ಹಿರಿಯರು. ಅದು ಇಂಪಾರ್ಟೆಂಟ್ ಸರ್. 10 ಕಟ್ಟೆ ಬದಲು 1 ಲೀಟ್ರ್ ಹಾಲು ಕುಡಿಯೋದು ಬೇಡ್ರಿ, 1 ಕಪ್ಪೆ ಕುಡ್ರಿ. ಇದ್ರ ರಿಸಲ್ಟೇ ಬೇರೆ ಇರ್ತದೆ ಸರ್. ಅದ್ರದ್ದೇನು ಉಪಯೋಗ ಇಲ್ಲ ಸರ್ ಅದು. ಈಗ ಬಿಸ್ನೆಸ್ ಮಾಡೋ ಸಲುವಾಗಿ, ಹಾಲು ಮಾರೋ ಸಲುವಾಗಿ ಅವೆಲ್ಲ ಸಾಕ್ತಾರೆ ಸರ್. ಅದು ಯೂಸ್ ಅಲ್ಲ ಸರ್. ಅದು ಕುಡಿನೂ ಬೇಡದ್ರಿ, ಹೆಲ್ತ್ ಖರಾಬ್ ರೀ. ಈ ಪ್ಯಾಕೆಟ್ ತೊಗೊಂಡು ಉಯ್ದು ಕುಡಿತಾ ಇದ್ದೀವಿ? ಸಾಧ್ಯನೇ ಇಲ್ಲ ರೀ, ಕುಡಿಬಾರ್ದ್ರಿ ಸರ್. ಅತಿಯಾದ ಪೋಷಕಾಂಶಗಳು ಸಿಗ್ತಾವೆ ಸರ್ ಮನುಷ್ಯಾಗ. ಅದ್ರದಿಂದ ಏನಾಗ್ತದೆ ರೀ, ಅಲ್ಲಿ ಎಲ್ಲ ತಡ್ಕೊಳಕ್ಕಾಗಲ್ಲ ರೀ ನರ್ಗಳಿಗೆ. ಅದೆಲ್ಲ ರೀ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗಲ್ಲ ರೀ, ಜಾಸ್ತಿ ಸಿಗ್ತದೆ ಸರ್. ಹೆಚ್ಚಿಗೆ ಗೊಬ್ಬರ ಕೊಟ್ಟು ಬೆಳೆ ಹೆಂಗೆ ತೆಗಿತಿರಲ್ಲ ಹಂಗೆ ಮನುಷ್ಯ ಎಕ್ದಮ್ ಫ್ಯಾಟ್ ಆತಾನೆ ರೀ. ಆದ ಬೆಳಕ್ ರೀ ಎಲ್ಲೆಲ್ಲಿ ಕಳಿಸ್ಬೇಕು, ಎಲ್ಲೆಲ್ಲಿ ಫಿಲಪ್ ಮಾಡಬೇಕು ಮಾಡ್ತದೆ ರೀ ಸರ್. ದೇಹ ಅವು ಬ್ಲಡ್ ಸರ್ಕ್ಯುಲೇಷನ್ ಒತ್ತಡ ಜಾಸ್ತಿ ಆಗ್ತದೆ ರೀ. ಹಿಂಗೆ ಈ BP ಶುಗರ್ಗಳು ಅವೆಲ್ಲ ಜಾಸ್ತಿ ಆಗ್ತಾವೆ ರೀ. ಆಹಾರದಾಗ ಏನದಲ್ಲ ರೀ, ಜಾಸ್ತಿ ಪೋಷಕಾಂಶ ಸಿಕ್ಕು ಅಂದ್ರೆ ಆ ಥರ ಆಗ್ತದೆ ರೀ. ಒಳ್ಳೆ ಗುಣಮಟ್ಟದ ಸಿಗ್ಬೇಕು ರೀ ಸರ್. ಬ್ಯಾಡಾಗಿವು ಹೆಚ್ಚಿಗೆ ಸಿಗ್ತಾವೆ ಸರ್, ಫ್ಯಾಟ್ ಬರೋವು. ಅದಕ್ಕೆ ದಪ್ಪ ಆಗ್ತಾರೆ ಸರ್. ಅಂಥವೆಲ್ಲ ಬರ್ತಾವೆ ಸರ್. ಹೌದು ರೀ ಸರ್. ನೀವು ಸಿಂಪಲಾಗಿ ಮಾರ್ಕೆಟ್ನಾಗ ಏನು ಮಾಡ್ತಾರೆ ರೀ, ಚಂದನ್ ಕಾಣೋದು ಹಣ್ಣು ಬೇಕಂತಾರೆ ಸರ್. ಅದೇ ಕೆಡ್ದ್ರಿ. ಹಿಂಗೆ ಜವಾರಿ ಪ್ಯೂರ್ ಇದ್ದಿದ್ದು ತೊಗೋಬೇಕು ಸರ್. ಈ ಸಣ್ಣ ತೂತು ಬಿದ್ದಿರೋದು. ಹಾಂ ರೀ, ಒಳ್ಳೆ ಕ್ವಾಲಿಟಿ ಇರ್ತದೆ ಸರ್ ಅದು. ನಾವು ಇದಿಷ್ಟು ಎಲ್ಲ ಅದಕ್ಕೆ ಬಳಸ್ತೇವೆ ಸರ್. ಅಲ್ಲಿ ಮೇಲೆ 1000 ಲೀಟ್ರ್ 2000 ಲೀಟ್ರ್ ಇಲ್ಲಿ ಮಾಡೀನಿ ಸರ್ ಲಿಕ್ವಿಡ್. ಅದು ಎಲ್ಲ ತಯಾರು ಮಾಡಿ ಕಳಿಸ್ತೀವಿ. ಸೊ ಈಗ ನಿಮ್ದು ಎಷ್ಟು ಎಕರೆ ಟೋಟಲ್ ಹೊಲ ಸರ್? ಇಲ್ಲಿ ಟೋಟಲ್ 5 ಎಕರೆ ಅದ ಸರ್. ಇನ್ನೊಂದು ಕಡೆ 9 ಎಕರೆ ಅದ ಸರ್. ಮತ್ತೊಂದು ಕಡೆ 15 ಎಕರೆ ಅದ ಸರ್. ಒಂದು 2.5 ಎಕರೆ ತೊಗೊಂಡಿನಿ ಸರ್. ಈಗ ರೀಸೆಂಟಾಗಿ ಈಗ ನಿಮ್ಮ ವಿಡಿಯೋ ಬಂದ ಬೆಳಕ್ಕೆ ನಾವು ಒಂದು 5ರಿಂದ 6 ಎಕರೆ ತೊಗೊಂಡಿದ್ದೇವೆ ಸರ್. ಎಲ್ಲ ತಮ್ಮ ಇದ್ರದಿಂದ ರೀ ಎಲ್ಲ ಕಡೆ ಹೈಲೈಟ್ ಆದೇವು ಸರ್. ಸ್ವಲ್ಪ ರೆವಿನ್ಯೂ ಬಂತು? ಹಾಂ, ರೆವಿನ್ಯೂ ಬಂತು ರೀ ಸರ್. ಕಲಾ ಮಾಧ್ಯಮದ ಅನ್ನ ಅದ ಸರ್ ನಮ್ಗೆ. ಅಯ್ಯೋ ಇಲ್ಲ ಸರ್, ಹಂಗಲ್ಲ ಸರ್. ಇಲ್ಲ ಇದ್ದಿದ್ದು ಹೇಳ್ಬೇಕು ಸರ್. ಅದ್ರಾಗೇನು ಈ ಒಟ್ಟು ಇಲ್ಲ 5 ಎಕರೆ. ಹಾಂ ಸರ್. ಅಲ್ಲಿ 9 ಎಕರೆ, ಒಂದು 15 ಎಕರೆ, 15, 24, ಒಂದು 30 ಎಕರೆ. 20 ಎಕರೆ ಹಿರಿಯರ್ದು ಇತ್ತು ಸರ್. ನಾವು 14 ಎಕರೆ ತೊಗೊಂಡಿದ್ವಿ ಸರ್. ಸೊ ಶರಣಬಸಪ್ಪನವರೇ 15 ಎಕರೆ ತೊಗೊಂಡಿದ್ದಾರೆ. 14 ಎಕರೆ ತೊಗೊಂಡಿದ್ವಿ ಸರ್. ಎಲ್ಲ ಇದಕ್ಕೆ ಸಪೋರ್ಟಿಂಗ್ ಅಂದ್ರೆ ನಮ್ಮ ತಮ್ಮವ್ರದ್ದೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರನ್ನೂ ಜಾಬ್ ಅವ ರೀ. ಆದ್ರೆ ಅವ್ರನ್ನೂ ಇದಕ್ಕೆ ಇಲ್ಲಿ ಬೆಳೆದಂಥದ್ದೇನು ಇದು ರಿನ್ಯೂ ಕೇಳಲ್ರಿ ಸರ್. ನಾವು ಇಲ್ಲೇ ಡೆವಲಪ್ಮೆಂಟ್ ಮಾಡಿ ಹಂಗೆ ಮಾಡಿ ಎಲ್ಲ ಕೂಡ್ಸ್ಕೇಶನ್ ಇದು ಮಾಡೀವಿ ಸರ್. ಈಗ ನಿಮ್ಮದು 100% ಕೃಷಿನೇ? ಹಾಂ ಸರ್. ಬೇರೆ ಇಲ್ಲೇ ಇಲ್ಲ? ಇವೇ ಸೈಡ್ ಎಲ್ಲ ರೈತರಿಗೆ ಅನುಕೂಲ ಮಾಡ್ಕೊಡ್ತೀನಲ್ಲ ಸರ್. ಇಂಥವೆಲ್ಲ ಇದು ಮಾಡ್ಕೊಂಡು ಅದು ಸರಿ ಇವೆಲ್ಲ ಮಾಡ್ಕೊಂಡು. ಏನು ಬೆಳಿತೀರಿ ನಿಮ್ಮ 30 ಎಕರೆಲಿ? ಸರ್ 30 ಎಕರೆದಾಗ ನಾವು ಇಲ್ಲಿ 1.5 ಎಕರೆ ನಿಂಬೆ ಮಾಡಿದ್ದೇವೆ ಸರ್. 1.5 ಎಕರೆ ನಿಂಬೆ? ಹಾಂ ರೀ. ಒಂದು 15 ಎಕರೆ ಕಬ್ಬು ಅದ ಸರ್. ಈಗ ನಾವು ಮನೆಗೆ ಬೇಕಾದಂಥ ಆರ್ಗ್ಯಾನಿಕ್ದಾಗ ಈಗ ನಾವು ಭತ್ತ ಐತ್ರಿ, ಈ ಜವೆ ಗೋಧಿ ಜೋಳ ಇವೆಲ್ಲ ನಾವು ಮನೆಗೆ ಎಷ್ಟು ಹೊತ್ತಾವ ಅಷ್ಟು ನಾವು ಬಳಸ್ಕೊತೇವೆ ಸರ್. ಬೆಳಿತೇವೆ ರೀ ನಾವೇ ರೀ. ನಮ್ಮ ಮನೆಗೆ ಎಷ್ಟು ಬೇಕಂತ ಒಟ್ಟು. ಸೊ ನಿಂಬೆ ಫುಲ್ ಕಮರ್ಷಿಯಲ್. ಮತ್ತು ಇನ್ನೊಂದು ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಬೀಜ ತಯಾರು ಮಾಡಿ ಕೊಡ್ತೇವೆ ಸರ್. ಏನು ಬೀಜ? ಬೀಜ ಅಂದ್ರೆ ತೊಗರಿ ಬೀಜ ರೀ ಸರ್. ಪ್ರೊಡಕ್ಷನ್ ರೀ. ಬ್ರೀಡರ್ ಬೀಜ ಕೊಡ್ತಾರೆ ಸರ್. ನಾವು ಫೌಂಡೇಶನ್ ಮಾಡಿ ಅಲ್ಲಿ ತೊಗೋತಾರೆ ರೀ. ಅದನ್ನು ರೇಟ್ ಜಾಸ್ತಿ ಕೊಡ್ತಾರೆ ಸರ್. ನಮಗೆ ಒಳ್ಳೆ ಕ್ವಾಲಿಟಿ ಬೀಜ ಕೊಡ್ತೇವೆ.
ಪಾಕೆಟ್ ಆಗೋ ನಂಬಲ್ಲೇ ತಯಾರಾಗಿ ಅಲ್ಲಿ ಹೋಗ್ತಾವೆ ಸರ್. ಯಾವುದು ಈ ಜನ ರೈತರುಗಳು ಭಾಳ ತೋತಾರಲ್ಲ ಅವು ನಮ್ಮ ತೋಟದಾಗೆ ತಯಾರಾಗಿ ನಮ್ಮ ಹೊಲದಾಗೆ ತಯಾರಾಗಿ ಅಲ್ಲಿಗೆ ಹೋಗ್ತಾವೆ ಸರ್. ಇಲ್ಲಿದಾವಲ್ಲ ಇಲ್ಲ ಹೊಲ್ದಾಗ ಅದ ಸರ್. ಅದು ವಿಜ್ಞಾನ ಕೇಂದ್ರದಿಂದ ಬೀಜ ಕೊಡ್ತಾರೆ ಸರ್. ಅವ್ರು ಬೀಜ ಬೆಳೆ ಸಲುವಾಗಿ ರೀ ಅವ್ರು ಯಾವ ಪ್ರೊಸೀಜರ್ ಹೇಳ್ತಾರೆ ಆ ಥರ ಬೆಳಿತೇವೆ ಸರ್ ನಾವು. ಅಂದ್ರೆ ಆಜು ಬಾಜು ಬೇರೆ ತಳಿಗಳು ತೊಗರಿ ಇರಬಾರ್ದು, ಮತ್ತು ಇಂತಿಷ್ಟು ಮೀಟ್ರ್ ದೂರ ಇರ್ಬೇಕು ರೀ. ಅವ್ರು ಏನು ಪ್ರೊಸೀಜರ್ ಹೇಳ್ತಾರೆ, ಬೇರೆ ವೆರೈಟಿ ಇದ್ರೆ ಕಿತ್ತು ಹಾಕಬೇಕು, ಅದೆಲ್ಲ ಪ್ರೊಸೀಜರ್ ಮೇಲೆ ಬೆಳೆದಿದ್ದು ಮಾಲ ಅಲ್ಲಿ ತೊಗೋತಾರೆ ರೀ. ಅವು ಮಾಲ್ ತೊಗೊಂಡು ಕೇಸಿನ ಪಾಕೆಟಾಗಿ ರೈತರಿಗೆ ಹೋಗ್ತಾವೆ ಸರ್. ಗೌರ್ಮೆಂಟ್ದಿಂದ ಸಪೋರ್ಟಿಂಗ್ ಪ್ರೈಸೇ ನಮಗೆ 3,000 ರೂಪಾಯಿ ಬರ್ತದೆ ಸರ್ ಪರ್ ಕ್ವಿಂಟಲ್ ರೀ. ಬೆಂಬಲ ಬೆಲೆ ಬೀಜಕ್ಕೆ ರೀ. ತೊಗರಿಗೆ ಮತ್ತು ಬೀಜದ ರೇಟ್ನು ಈ ವರ್ಷ 9,000-10,000 ರೂಪಾಯಿ ಪರ್ ಕ್ವಿಂಟಲ್ ರೇಟ್ ಫಿಕ್ಸ್ ಮಾಡ್ಯಾರ ಸರ್. ಈಗ ನಾರ್ಮಲ್ ಮಾರ್ಲಿಕ್ಕೆ ಹೋಗ್ರಿ 6,000-7,000 ಹೋಗ್ತಾವೆ ರೀ. ಅಂದರೆ ಯಾವುದೇ ಅಲ್ರಿ ಮೌಲ್ಯವರ್ಧನೆ ಮಾಡಿದ್ರೆ ರೈತರು ಬದುಕ್ತಾರೆ ರೀ ಕೃಷಿದಾಗ ರೀ. ಮೌಲ್ಯವರ್ಧನೆ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಉಪಕಸಬುಗಳು ಸರ್, ಅದು ಇಂಪಾರ್ಟೆಂಟ್ ಅದ ರೀ. ಈಗ ನಿಮ್ಮ ಈ 30 ಎಕರೆಯಲ್ಲಿ ಒಟ್ಟು ನಿಮ್ಮ ವರಮಾನ ಎಷ್ಟು ಸರ್? ನಮ್ಮ 30 ಎಕರೆದಾಗ ಕನಿಷ್ಠ ಅಂದ್ರೆ ನೋಡಿರಿ ಸರ್ ಒಂದು 20 ಲಕ್ಷ ಮೇಲೆ ಇದು ಆಗ್ತದೆ ರೀ. ಖರ್ಚಾದ ಎಲ್ಲ ತೆಗೆದ್ರಿ 20 ಲಕ್ಷ ತನಕ ಮೇಲೆ ಬರ್ತದೆ ಸರ್. ಖರ್ಚು ಹೋಗ್ರಿ. ಏನೇನು ನಿಂಬೆ ತೊಗರಿ ಮತ್ತು ಒಂದು 15 ಎಕರೆ ಕಬ್ಬು ಇರ್ತದೆ ಸರ್. ಇವು ಉಳಿದಿದ್ದಿದೆ ಮನೆಗೆ ಬೇಕಾಗಿ ಎಲ್ಲ ಬೆಳ್ಕೊತೀನಿ ಸರ್. ಹಾಂ ಸರ್. ಸಜ್ಜೆ ಇದು 3 ಎಕರೆ ನಿಂಬೆನೇ ಅದ ಸರ್. 3 ಎಕರೆ ನಿಂಬೆ? ಹಾಂ ಸರ್. 3 ಎಕರೆ ನಿಂಬೆಲಿ ಎಷ್ಟು ವರ್ಕೌಟ್ ಆಗುತ್ತೆ ನಿಮಗೆ ಸರ್? ನಿಂಬೆದಾಗೆ ಜಾಸ್ತಿ ಆಗ್ತದೆ ರೀ. ಒಂದು 5-6 ಲಕ್ಷ ರೂಪಾಯಿ ಮೇಲೆ ಆಗ್ತದೆ ಸರ್ 3 ಎಕರೆ. ಹಾಂ ಸರ್. ಎಲ್ಲ ಖರ್ಚು ಹೋಗ್ರಿ ವರ್ಷಕ್ಕೆ. ಹಾಂ ಸರ್. ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಸರ್. ನೀವು ನೋಡ್ತಾ ಇದ್ದೀರಲ್ಲ ಜೀವಾಮೃತ ಅದೆಲ್ಲ ಬಿಟ್ಟರೆ ಈ ಥರ ಆರ್ಗ್ಯಾನಿಕ್ದಾಗ ಮಾಡ್ತೀನಿ ಸರ್. ಅವು ಹೆಂಗೆ ಅಂತ ಅಂದ್ರೆ ಗಿರಾಕಿಗಳ್ನು ನಮ್ಮ ಕಾಯಿ 8 ದಿನ ಇಟ್ಟರು ಕೊಳೆಯಲ್ಲ ರೀ. ಅದು ನೋಡ್ಬೋದಾರೆ. ಹಾಂ ಸರ್. ಅವು ಕ್ವಾಲಿಟಿ ಇರೋದ್ರದಿಂದ ಮಾರ್ಕೆಟ್ ನಮ್ಮ ರೇಟ್ ಹೆಚ್ಚಿಗೆ ಹೋಗ್ತದೆ ಸರ್ ಮಾರ್ಕೆಟ್ನಾಗ. ಮತ್ತು ಇಲ್ಲಿ ನಾವು ಮಾಡೋದನ್ನು ನಮ್ಮ ನಾಳ ನೀರಾವರಿ ರೀ, ಈ ಥರ ಕಾಸ್ಟ್ನಾಗ ತಯಾರಾಗ್ತಲ್ಲ ಸರ್, ಅದು ಹೆಚ್ಚಿಗೆ ಬೆನಿಫಿಟ್ ಆಗ್ತದೆ ಸರ್. ಕಡಿಮೆ ಶ್ರಮ ಕಡಿಮೆ ಖರ್ಚು. ಹಾಂ ಸರ್. ಉಳಿದೋದೆಲ್ಲ ಲಾಭ ಸರ್. ನಾವು ಇಲ್ಲಿ ಬರೀ 2-3 ತಾಸು ಕೆಲಸ ಮಾಡಿದ್ರು ನಮಗೆ 8,000-10,000-15,000 ರೂಪಾಯಿ ಪೇಮೆಂಟ್ ಬೀಳ್ತದೆ ರೀ. ಇಷ್ಟೇ ರೀ ಡೈಲಿ ರೀ. ನಮ್ಮ ತಮ್ಮವ್ರು ನಾವು ಇಬ್ಬರು ಮೇಂಟೈನ್ ಮಾಡ್ತೇವೆ ರೀ. ಮುಂಜಾನೆ ಬೆಳಗ್ಗೆ 6ಕ್ಕೆ ಇಲ್ಲಿ ತೋಟದಾಗ ಬಂದಂದ್ರೆ 9 ತನಕ ಕೆಲಸ ಮಾಡಿ ಹೊರಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ ಸರ್. ಅಷ್ಟೇ ರೀ. ಅದು ಎಲ್ಲ ಏನು ಮಾಡ್ತೀನಿ ಸರ್, ಈಗ ನೋಡಿರಲ್ಲ ಸರ್, ಅದು ಸದಿ ಹೊಡೆಯೋದು, ಒಳಗೊಂದು ಕಲ್ಟಿವೇಷನ್ ಮಾಡ್ಲಿಕ್ಕೆ ಒಂದು ಮಷಿನ್ ಅದ ರೀ, ಅದರಲ್ಲೆಲ್ಲ ಗಳೆ ಹೊಡೆಯೋದು, ಅದು ಮಾಡೋದು, ಉಳುಮೆ ಮಾಡೋದು. ಈ ಥರ ಉಳುಮೆ ಮಾಡೋದು ಅಂದ್ರೂ ಒಂದು ಪದ್ಧತಿ ಅದ ಸರ್. ಆಳವಾಗಿ ಉಳುಮೆ ಮಾಡಬಾರ್ದು ರೀ. ಅದೇ ಟ್ರ್ಯಾಕ್ಟರ್ ತೊಗೊಂಡು ಒಲ್ಲ ಹೊಡಿಬಾರ್ದು ರೀ ಸರ್. ಅಷ್ಟೇ ರೀ. ಭಾಳ ಲೈಟಾಗೆ ರೀ. ಬೆಳೆ ಏನು ಕೇಳ್ತದೆ ಸರ್, ನಮಗೆ ಯಾವಾಗ ಹಿಂದೆ ಕಿರಿಯರು ಹೇಳ್ತೀರಿ ಸರ್, ಭೂಮಿ ಯಾವಾಗ ಹದ ಬರ್ತದೆ ಅವಾಗೇ ಉಳುಮೆ ಮಾಡ್ರಿ ಅಂತೀರಿ. ಭೂಮಿದೊಂದು ಪದ್ಧತಿ ಅದ ಸರ್. ಈ ಕೌಳು ಬರ್ತದೆ ಅಂತಾರೆ ರೀ. ಅದ್ರ ಜಮೀನು ಯಾವಾಗ ಆರ್ತದ, ಭೂಮಿ ಯಾವಾಗ ಉಳುಮೆ ಮಾಡಬೇಕು ಅವಾಗ ಮಾಡ್ಬೇಕು ಸರ್. ನಂಬಲ್ಲಿಗೆಲ್ಲ ಟ್ಯಾಕ್ಟರ್ ಬಂದವ್ರಿ, ಅವನದೇನೋ ಡ್ಯೂಟಿ ಇರ್ತದೆ, ಸಂಡೇ ಸೂಟಿ ಇರ್ತದೆ, ಊರಿಗೆ ಬರ್ತಾನೆ, ಯಾವ್ರೆ ಗಾಡಿ ಖಾಲಿ ಅವೇನೋ ನಮ್ಮ ಹೊಲಗಳೇ ಹೊಡೆಯೋದು ಅಂತಾನೆ. ಹ್ಞೂ ರೀ ಮಾಲಕ್ರಿ ಅಂತಾರೆ ರೀ. ಪರ್ಫೆಕ್ಟ್ ರೈತಿದ್ದಾವ ಅವ ದಿನ ಹಚ್ಚಲ್ಲ ನೋಡ್ರಿ, ಗಾಡಿ ಖಾಲಿ ಇರ್ತಾವೆ, ಒಯ್ದು ಹೊಡಿತಾನೆ ರೀ. ಒಟ್ಟು ಏನಾಗ್ತದೆ ರೀ, ಹಸಿದಾಗ ಹೊಡೆದು ಹೊಲ ಬಿಗಿದು ಹೋಗ್ತದೆ ರೀ. ಭೂಮಿಯಾಗ ಹಸಿನೇ ಇರಲ್ಲ ರೀ ಸರ್. ಭೂಮಿ ಹಾಳು ಮಾಡೋರಿ. ಅದೆಲ್ಲ ಹಾಂ, ಅದೆಲ್ಲ ಸೈಂಟಿಸ್ಟ್ ಲಾಜಿಕ್ ಅದ ಸರ್. ಭಾಳ ಭಾರವಾದ ಇದ್ರದ್ದು ಮಷಿನರಿ ಮೇಲೆ ಉಳುಮೆ ಮಾಡಬಾರ್ದು ಸರ್. ಭೂಮಿ ಹಾಳಾಗ್ತವೆ ರೀ. ಅದು ಗಚ್ಚ ಕೊಡ್ತದೆ ರೀ, ಗಟ್ಟಿಯಾಗಿಬಿಡ್ತಾರೆ ಸರ್. ಉಳುಮೆ ಮಾಡ್ಬೇಕು ರೀ. ಅದಕ್ಕೂ ಒಂದು ಪದ್ಧತಿ ಇದಾರೆ. ಆ ಪದ್ಧತಿ ಮೇಲೆ ಮಾಡ್ಬೇಕು ರೀ. ಬೇರುಗಳು ಆಹಾರನೂ ತೋತಾವ, ಗಾಳಿನೂ ತೋತಾವ ಸರ್. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದು ಮಾಡ್ಬೇಕು ಸರ್. ಡ್ಯಾಮೇಜ್ ಮಾಡಬಾರ್ದು ರೀ. ಹಿಂಗೆಲ್ಲ ಲಾಜಿಕ್ ಅದ ಸರ್. ಕಲಿಬೇಕಾದ್ರೆ ಭಾಳ ಅದ ಸರ್. ಹಾಗಾದ್ರೆ ಕೃಷಿ ಒಂದು ಸೈನ್ಸ್ ಸರ್. ಇದು ಮುಗಿದಿಲ್ಲ ರೀ ಸರ್. ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ ಅಂದ್ರಿ ಸರ್. ಈ ಮೇಟಿ ವಿದ್ಯೆ ಮೇಲೆ ಯಾಕಾಗ್ಯದಂದ್ರೆ ಸರ್, ಅದು ಭಾಳ ಮಂದಿ ಆವಾಗಿನ ಕಾಲದಾಗ ದಡ್ಡಿದ್ದವನಿಗೆ ಅಗ್ರಿಕಲ್ಚರ್ ಹಚ್ಚಿರಿ ಅಂತೀರಿ. ಹಂಗಲ್ರಿ ಸರ್. ಈಗ ಯಾರು ಅಗ್ದಿ ಲೇಟೆಸ್ಟ್ ಸಾಲಿ ಹೈಯೆಸ್ಟ್ ಕಲ್ತಾರ ಅವ್ರಿಗೆ ಒಕ್ಕಲ್ತನ ಹಚ್ಬೇಕು ರೀ. ಟೆಕ್ನಾಲಜಿ ಗೊತ್ತಿರ್ತಾರೆ ಅವರಿಗೆ. ಇಲ್ಲಿ ಬೆಳೆದಿದ್ದು ಮೊಬೈಲ್ ಆಪ್ರೇಟ್ ಮಾಡೋರಿಗೆ ಅವರಿಗೆ ಎಲ್ಲಿ ಮಾರಬೇಕು, ಏನು ಮಾರಬೇಕು ಎಲ್ಲ ಸಿಗ್ತಾರೆ ರೀ. ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ರೀ. ದಡ್ಡಿದ್ದವ ಏನು ಮಾಡ್ತಾನೆ ಸರ್, ಏನೂ ಮಾಡಲ್ಲ ರೀ. ಅದೇ ಹಳಿದೆ ಕತ್ತಿ ಹೇಳ್ಕೊತ ಕೊಡ್ತಾನೆ, ಆಟೆ ಕೊಡ್ತಾನೆ ರೀ. ಓ ಗಾಡ್, ಹಿಂಗೆ ಅದ ಸರ್. ಹಾಗಾದ್ರೆ ಇದಕ್ಕೆ ಬುದ್ಧಿವಂತರು ಬೇಕು ಸರ್. ಬುದ್ಧಿವಂತರು ಬೇಕು ರೀ. ಹತ್ತಾರು ಕಡೆ ನೋಡ್ಬೇಕು ರೀ ಹೆಂಗೆ ಮಾಡ್ಯಾರ ಅಂತೇಳಿ. ತಾವೇ ಸಂಶೋಧನೆ ಮಾಡ್ಬೇಕು ಸರ್ ಮೇನ್. ಈಗ ಯಾವುದೇ ಒಂದು ಮಾರ್ಕೆಟ್ನಾಗ ಬಯೋ ಪ್ರಾಡಕ್ಟ್ ಬಂದವಂದ್ರೆ ತಂದು ಹಾಕಬಾರ್ದು ರೀ. ನಾ ಯಾವ ತಂದ್ರೂ ನಮ್ಮದು ಹಾಕಿ ಅವ್ರದ್ದು ಹಾಕಿ ನೋಡ್ತೀನಿ ರೀ. ರಿಸಲ್ಟ್ ಯಾವ್ದು ಬರ್ತದೆ ಪ್ರತಿಯೊಂದ್ರ ಮೇಲೆ ರಿಸರ್ಚೇ ರೀ ಸರ್ ನಮ್ಮದು ಫಸ್ಟಿನಿಂದ. ಕೃಷಿ ಭೂಮಿ ಮೇಲೆ ರಿಸರ್ಚೇ ಮಾಡೋದು ಸರ್. ಸಂಶೋಧನೆ ಮಾಡ್ಕೊತೇ ಹೋಗೋದು ರೀ. ಅಂದಾಗೆ ರಿಸಲ್ಟ್ ಬರ್ತದೆ ಸರ್. ಇಲ್ಲಿ ನಮ್ಮಲ್ಲಿ ಒಂದು 30 ಮಾವಿನ ತಳಿಗಳು ಅಂದ್ರೆ ಬೇರೆ ವೆರೈಟಿ ಅವ ಸರ್. ನಾವು ನಾಟಿ ಸಸಿನೇ ಹಚ್ಚಿದವ್ರಿ. ಅದು ಇಷ್ಟು ದೊಡ್ಡ ಗಿಡ ಆಗ್ಯಾವ್ರಿ. ಈಗ ನಮ್ಮ ಬಾಬರು ಕೈ ಮೇಲಿನ ಹಚ್ಚಿವ ಸರ್. ಇವು ಇನ್ನೂ ಗಿಡ ಅವ ರೀ. ಅದೇ ಕಸಿ ಮಾಡಿ ಹಚ್ಚಿದ್ರೆ ಏನು ಮಾಡ್ತಾವೆ ಸರ್, ದೊಡ್ಡ ಗ್ರೋತ್ ಬರಲ್ಲ ರೀ, ಜಲ್ದಿ ಈಡ್ ಬರ್ತದೆ ಅಂತಾರೆ ರೀ.
ಆದ್ರೆ ಅವೆಲ್ಲ ಮಂಗೆಗಳು ಅದು ಒಂದು ಸಲ ಹಾರಿದ್ರೆ ಗಿಡನೇ ಮುರಿದು ಹೋಗ್ತಾವ್ರಿ. ಅವು ಇನ್ನೊಂದು ಏನದಂದ್ರೆ ಒಂದೇ ವೆರೈಟಿ ಹಚ್ತಾರೆ ಸರ್. ನೀಲಮ್ ವೆರೈಟಿ ಹಚ್ಚಿದ್ರೆ ಅದೇ ಹಚ್ತಾರೆ ರೀ. ಇಡೀ 5 ಎಕರೆ ಅದೇ ಹಚ್ಚದಾಗ ರೀ ಆ ಟೈಮ್ನಾಗ ಒಂದು 15 ದಿನದಾಗ ಮಾರ್ಕೆಟ್ ರೇಟ್ ಬಿತ್ತಂದ್ರೆ ಇಡೀ ವರ್ಷ ಕಾಯ್ಬೇಕು ರೀ. ನಮ್ದು ಹಂಗಲ್ಲ ಸರ್, ಒಂದು ಸಲ ಮಾವಿನಕಾಯಿ ಸೀಸನ್ ಚಾಲು ಆಯ್ತಂದ್ರೆ ರೀ ಅಪ್ ಟು 3 ತಿಂಗಳ ತನಕ ಎಲ್ಲ ಗಿಡಗಳು ಒಂದೊಂದು ಸಲ ಬರ್ತಾವೆ ರೀ. ನಾವು ನಮ್ದು ನಾವೇ ಸ್ವತ್ತು ಮಾರ್ಕೆಟ್ ಮಾಡ್ಬೋದು ಸರ್. ಯಾಕಂದ್ರೆ ಕಮ್ಮಿನೂ ಇರ್ತದೆ, ಕಮ್ಮಿ ಇರ್ತದೆ ರೀ ಕ್ವಾಂಟಿಟಿ, ಒಂದೊಂದು ಗಿಡನೇ ಬರ್ತದೆ, ಕಂಟಿನ್ಯೂಸ್ ಬರ್ತದೆ ರೀ. ಇದು ಬೇಕು ರೀ ಸರ್, ಈ ಐಡಿಯಾ ಬೇಕು. ಹಾಂ ರೀ ಸರ್. ಇನ್ಯಾಕೆ ಜನ ಯೋಚನೆ ಮಾಡ್ತಾ ಇಲ್ಲ? ಮಾಡಲ್ರಿ ಸರ್. ಅವ್ರಿಗೆ ಒಮ್ಮೆ ಏನು ಮಾಡ್ತಾರೆ ಸರ್, ಕೃಷಿದಾಗ ಬಂದು ಒಮ್ಮೆ ಗಳಿಸ್ಬೇಕಂತಾರೆ ಸರ್. ಹಂಗಲ್ರಿ, ಸ್ಲೋ ಮೇಲೆ ಹೋಗ್ಬೇಕು ರೀ. ಇದಕ್ಕೆ ಸ್ಲೋ ಮೇಲೆ ಹೋಗ್ಬೇಕು ರೀ, ವೈಜ್ಞಾನಿಕವಾಗಿ ಹೋಗ್ಬೇಕು ರೀ. ಉಪಕಸಬುಗಳು ಮಾಡ್ಬೇಕು ರೀ, ಎಲ್ಲ ತಿಳ್ಕೊಬೇಕು ರೀ. ಭಾಳ ಕಲಿಯೋದ ಸರ್. ನೋಡಿ ನೀವು ಎಮ್ಮೆ ಹಸು. ಹಾಂ ರೀ ಸರ್. ಇವೆಲ್ಲ ನೋಡಿರಿ ಸಣ್ಣ ಸಣ್ಣ ಕರುಗಳು ನಮ್ಮಲ್ಲಿ ಎಲ್ಲ ಪ್ರಾಣಿಗಳು ಅವ ರೀ. ಬೆಕ್ಕುಗಳು ಅವ ರೀ ಮನ್ಯಾಗ, ನಾಯಿಗಳು ಸಾಕಿದವು ರೀ. ಇವೆಲ್ಲ ಬೇಕು ಸರ್. ರೈತರು ಅಂದ್ರೆ ಹಂಗಿರ್ಬೇಕು. ಹಾಂ ಹಂಗಿರ್ಬೇಕು ಸರ್, ಅದೇ ಇಂಪಾರ್ಟೆಂಟ್ ಸರ್. ಮತ್ತು ಇನ್ನೊಂದು ನಾವು ಭೂಮಿದನ್ನು ಡಿಪಾಸಿಟ್ ಮಾಡಿಲ್ಗತ್ತೀವಿ ಸರ್. ಡಿಪಾಸಿಟ್ ಯಾರೇ ಮಾಡಲ್ಗತ್ತಾರೇನು ಸರ್? ನೀರು ಡಿಪಾಸಿಟ್ ಮಾಡಲ್ಗತ್ತಾರೆ ಸರ್, ಯಾರೂ ಮಾಡಲ್ಲಾಗ್ಯಾರ ರೀ. ನೀರು ಡೆಪಾಸಿಟ್? ಹೌದು ಸರ್. ಏನಂದ್ರೆ ಸರ್ ಈಗ ಬ್ಯಾಂಕ್ನಾಗ ನಾವು ಡಿಪಾಸಿಟ್ ಮಾಡಿರ್ತೇವೆ ರೀ ದುಡ್ಡು. ಹೌದು. ಆ ದುಡ್ಡು ಖರ್ಚು ಮಾಡಿದೇವೆ ರೀ. ಮುಂದೆ ಎಲ್ಲಿ ಸಿಗ್ತಾವೆ ಸರ್ ನಮಗೆ? ಖಾಲಿ ಮತ್ತೆ ದುಡಿಬೇಕು. ಖಾಲಿ ಮತ್ತೆ ದುಡಿಬೇಕು ರೀ. ನಂದು ಏನದ ಅಂದ್ರೆ ಈ 5 ಎಕರೆಯಲ್ಲಿ ಹೊರಗಿನ ಹೊಲ ಅಲ್ರಿ. ಇಲ್ಲಿ ನೋಡ್ರಿ ಸರ್ ನಮ್ಮ ಲ್ಯಾಂಡ್. ಇಲ್ಲಿ ನನಗೆ 9 ಬೋರೆಲ್ ಹಾಕಿದಾಗ ಫೇಲ್ ಆದ್ರೆ ನೋಡ್ರಿ. ಹೌದು ಸರ್. ಇಲ್ಲಿದಿಂದ 1.5 ಎಕರೆ ನೀರು ನಿಂದ್ರಲಿಕ್ಕೆ ಬಿಟ್ಟಿನಿ ಸರ್. ನಾ ಮಳೆಗಾಲದಾಗ ನೀರು ನಿಂದಿರಿಸಿ ಭತ್ತ ಬೆಳಿತೇನೆ ರೀ. ಈಗ ಅದು ಜಮಿ ಗೋಧಿ ಹಾಕೋತೇನೆ ರೀ. ಮತ್ತು ಅಲ್ಲಿ 80/80 ಒಂದು ಕೃಷಿ ಉಂಡಾದ ರೀ ಸರ್. ಬೋರೆಲ್ ರಿಚಾರ್ಜ್ ಬಿಟ್ಟು ಮಾಡೀನಿ ರೀ 3ಕ್ಕೆ. ಈ 5 ಎಕರೆ ಜಮೀನ್ದಾಗೆ ಒಂದು 80/80 ರೀ, ಒಂದು 20/30 ರೀ, ಇನ್ನೊಂದು 20/30 ಕೃಷಿ ಉಂಡ ರೀ. ಇಷ್ಟು 3 ಮಾಡೀನಿ ಸರ್. 5 ಎಕರೆಯಲ್ಲಿ? ಹಾಂ ರೀ. ಮಳೆ ನೀರು ಓಡಿಸ್ಬಾರ್ದು ಸರ್ ಹಳ್ಳಕ್ಕೆ. ಮಳೆ ನೀರು ನಿಂದಿರ್ಸ್ಬೇಕು ರೀ, ನಿಂದಿರ್ಸಿ ಹಿಂಗಿಸ್ಬೇಕು ಸರ್. ನಮ್ಮದು ಇಡೀ ವರ್ಷ ಎಷ್ಟು ನೀರು ಕುಡಿತದೋ ಅದ್ರ 4 ಪಟ್ಟು ನಾ ರೀಚಾರ್ಜ್ ಮಾಡ್ತೀನಿ ರೀ. ಓಹೋ. ಹಾಂ ಸರ್. ಓಕೆ. ಭೂಮಿಯಾಗ ರೀಚಾರ್ಜ್ ರೀ. ಅವು ನಾವು ಹೊಳೆ ಪಡಿಲಿಕ್ಕೆ ಆಗ್ತದೆ ರೀ. ಎಲ್ಲರೂ ಬೋರೆಲ್ ಹೊಡೆದು ನೀರು ತೆಗೆದ್ರಿ. ನೀರು ಕೊಡೋರು ತುಂಬಿಸೋರು ಯಾರಿದ್ದೀರಿ? ಡಿಪಾಸಿಟ್ ಮಾಡ್ಬೇಕಲ್ಲ ಸರ್. ಅದು ಭೂಮಿಯಾಗ ಡಿಪಾಸಿಟ್ ತಕ್ಕೊಂಡು ಬೆಳಕ ಡಿಪಾಸಿಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ಕುಡಿಲಿಕ್ಕೂ ನೀರು ಸಿಗಲ್ಲ ಸರ್. ಏನಿದು? ಈಗ ಇದು ರೇನ್ ಪೈಪ್ ಅದ ಸರ್. ಇದು ರೈನ್ ಪೈಪು? ಹಾಂ ರೇನ್ ಪೈಪ್ ಅದ ಸರ್. ಅಂದರೆ ಈಗ ರೇನ್ ಪೈಪ್, ಪೆಪ್ಸಿ ಪೈಪ್ ಅದು ಎಲ್ಲ ರೀ. ಇದು ಏನು ಮಾಡ್ತೀರಿ ಸರ್, ರೈತರು ತರ್ತೀರಿ ಮಾರ್ಕೆಟ್ನಾಗ. ಸುತ್ತಲಿಕ್ಕೆ ಇಕ್ವಿಪ್ಮೆಂಟ್ಸ್ ಇದ್ದಿದ್ದಿಲ್ಲ ರೀ. ಇದು ಈ ಥರ ಫೋಲ್ಡ್ ಮಾಡಿ ಇಡೋ ಸಲಾಗ್ರಿ. ಇವು ಏನು ಮಾಡ್ತೀರಿ ಸರ್, ಇವು ನೀರು ಪೈಪಾ? ಹಾಂ ನೀರು ಪೈಪ್ ರೀ ಸರ್. ಒಳಗೆ ನೀರು ಬಿಡಕ್ಕೆ? ಹಾಂ ನೀರು ಬಿಡ್ಲಿಕ್ಕೆ ರೀ. ಇದು ಪೈಪ್ ಹಿಂಗೆ ಒಳೆ ಹಾಕೋರಿ ಸರ್. ಇವೆಲ್ಲ ಇಲ್ಲಿ ಕಡ್ದು ಹಾಳು ಮಾಡವ್ರಿ. ನಾವು ಯಾಕಿದು ಸುತ್ತದ ಒಂದು ಇಕ್ವಿಪ್ಮೆಂಟ್ಸ್ ಕಂಡು ಹಿಡಿಬಾರ್ದು. ಹೋದರ್ಸ ನಾ ಪೈಪ್ ತಂದ್ರಿ 15,000 ರೂಪಾಯಿ ಸರ್. ಸಲಾಗಿ ಇದೇ ಪೈಪ್ ರೀ. ಅಂದರೆ ನೀರು ಬಿಡಕ್ಕೆ? ಹಾಂ ನೀರು ಬಿಡೋ ಸಲಾಗಿ ಸರ್. ಇಲ್ಲಿ ನೀರು ಚಾಲು ಮಾಡಿ ತೋರಿಸ್ತೀನಿ ಸರ್. ನಾವು ಹಾಂ ಸರ್ ಹೆಂಗೆ ಕೆಲಸ ಮಾಡ್ತಂತ ಹಾಕ್ತೀನಿ ಸರ್. ಇದು ಪೈಪ್ ರೀ. ಇದು ಹಿಂಗೆ ಹಾಕಿದಾಗ ಇಚ್ಚಬತ್ ಕಡೆಯವ್ರು ಸರ್. ಅದ್ರ ಬದಲಾಗಿ ಏನು ಮಾಡೀನಿ ಸರ್, ನಾ ಇದಕ್ಕೆ ಸುತ್ಕೊಂಬದ್ರಿ. ಇವೆಲ್ಲ ಹೊರಗೆ ಇವತ್ತೇ ಒಂದು ಗದಗ ಕಳಿಸಿ ನೋಡ್ರಿ ಸರ್. ಇವೆರಲ್ಲಿ ಕಳಿಸಿದವ್ರಿ. ಈ ಥರ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೋಬೋದು ರೀ ಮನೆಯಲ್ಲೇ ರೀ ಸರ್. ಮತ್ತು ಕೆಲಸ ಮುಗಿದ ಬಳಿಕ ಇಡಾದ್ರಿ. ಬೇಕಾದಾಗ ತಕ್ಕೊಂಬದ್ ಸರ್. ಹೆಂಗೆ ಕಂಪ್ನಿದವ್ರು ಸುತ್ತಾರ ಅದೇ ಥರ ಆತವ ಸರ್. ಓಕೆ. ಹೆಂಗೆ ಮಾಡೋದಂದ್ರೆ ಸರ್, ಈಗ ಉದಾಹರಣೆಗೆ ನೀರು ಬಿಟ್ಟು ಹಿಂಗೆ ಬಿದ್ದಿದೆ. ಹಾಂ ಹಿಂಗೆ ಬಿದ್ದದ್ರಿ ಸರ್. ಇದು ಓಕೆ. ಇಲ್ಲ ಏನಾಗುತ್ತೆ, ನೀರು ಬಿಟ್ಟು ಪೈಪ್ ಅಲ್ಲಲ್ಲೇ ಬಿಟ್ಟರೆ ಇಚ್ಚಬತ್ತಿಂದ ಹಾಳು ಮಾಡ್ತಾವೆ ಸರ್. ಇಲಿಗಳು ತಿಂದು ಹಾಳು ಮಾಡ್ತಾವೆ ರೀ. ಮತ್ತು ಬರೋ ವರ್ಷಕ್ಕೆ ಹೊಸ ತರ್ಬೇಕು ರೀ. ಮತ್ತು ಅವಾಗ ರೇಟ್ ದುಬಾರಿ ಆಗ್ತದೆ ರೀ. ಇದೇ ರೀಸೈಕಲ್ 3 ವರ್ಷ 4 ವರ್ಷ ಯೂಸ್ ಮಾಡ್ಬೋದು ಸರ್. ಅವಾಗ ಕಮ್ಮಿ ಜಾಗದಾಗೂ ಹಾಂ ಸರ್, ಕಮ್ಮಿ ಜಾಗದಾಗೂ ಹಿಡಿತಾವ್ರಿ ಸರ್ ಇವು. ಸೂಪರ್. ಅವಾಗ ಕೃಷಿಯ ಪ್ರೊಡಕ್ಷನ್ ಕಾಸ್ಟೇ ಕಡಿಮೆ ಆಗುತ್ತೆ. ಕಮ್ಮಿ ಆಗ್ತದೆ ಸರ್, ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಹಾಂ ರೀ, ಅದು ಲಾಸ್ ಆಗ್ತದೆ. ಎಷ್ಟಿದೆ ಕಾಸ್ಟ್ ಸರ್? ಇದ್ರದ್ದು ಒಂದು 1,800 ರೂಪಾಯಿ ಅದ ರೀ ಸರ್. ಪಾರ್ಸಲ್ ಕಳಿಸ್ಬೇಕಾದ್ರೆ ಒಂದು 200 ಎಕ್ಸ್ಟ್ರಾ ತೊಗೊಂಡು ಕಳಿಸ್ತೇವೆ ಸರ್. ಇವತ್ತೇ ಒಂದು ಗದಗಿಗೆ ಕಳಿಸಿದ್ದೇವೆ ಸರ್. ಹೆಂಗೆ ಐಡಿಯಾ ಬರ್ತಿದ್ದೀವಲ್ಲ ಈ ಸರ್, ಇವು ಏನು ಸಮಸ್ಯೆ ಬರ್ತಾವೆ ಅವಾಗ ಒಂದೊಂದು ಇನೋವೇಷನ್ ಮಾಡ್ತೀನಿ ಸರ್. ಇದು ಸುತ್ತದ ಮಾರ್ಕೆಟ್ನಾಗ ಎಲ್ಲ ಒಡೆಯಾಡಿ ಕೇಳಿ ಬಂದ್ರಿ. ಡ್ರಿಪ್ ಪೈಪ್ ಸುತ್ತಾವ ರೀ, ರೇನ್ ಪೈಪ್ ಸುತ್ತಾವಿಲ್ಲ ಅಂದ್ರೆ ರೀ. ಅದಕ್ಕಾಗಿ ಇದು ಕಂಡು ಹಿಡಿದೀನಿ ಸರ್. ಇವು ಕಿಟಕಿದವ ರೀ ಸರ್. ಇವು ಕಿಟಕಿದವ ರೀ. ಇವು ಓಹೋ, ಕಿಟಕಿಗಳದ ರೀ. ಓಕೆ, ಕಬ್ಬಣದ ಕಿಟಕಿ. ಹಾಂ ರೀ. ಈಗ ಇಲ್ಲಿ ನೀವು ಬಳಸ್ತಾರ ಫುಲ್ ಸೋಲಾರೇ? ಹಾಂ ಸೋಲಾರೇ ರೀ ಸರ್. ಬರ್ರಿ ಸರ್. ಇದ್ಯಾವ್ದು ಬಾವಿಂದ ಬರ್ತಾರ ನೀವು ಸರ್? ಇದು ಹಾಂ ಸರ್. ರೈನ್ ಪೈಪ್ ಅಂದ್ರೆ ಇವೆ ಸರ್? ಹಾಂ ಇವೆ ರೀ ಸರ್. ಅಂದ್ರೆ ಬರ್ತಾವೆ ಸರ್. ಈಗ ಮೇನ್ ಪೈಪ್ ಹಾಕೊಂಡಿದ್ದೀರಿ? ಹಾಂ, ಮೇನ್ ಪೈಪ್ ಹಾಕೊಂಡಿದ್ದಾವೆ ಸರ್. ಅದ್ರ ಸೈಡ್ಗೆ ರೈನ್ ಪೈಪ್? ಹಾಂ ಸರ್. ಓಕೆ. ಇವು ಒಳ್ಳೆ ಕ್ವಾಲಿಟಿ ಬೆಳೆ ಬರ್ತದೆ ಸರ್. ಕಮ್ಮಿನೂ ನೀರು ಹೋಗ್ತದೆ ಸರ್. ಇನ್ನ ಬರ್ತದೆ ಸರ್. ಓಕೆ. ಅಲ್ಲಿ ಹೊಂಟದ ನೋಡಿ ಸರ್. ಹಾಂ 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 ಹಾಂ. ಇನ್ನೂ ಪೈಪ್ ತುಂಬಬೇಕಲ್ಲ ಸರ್. ಇನ್ನೂ ಬರ್ತಾರೆ, ಫುಲ್ ಬರ್ತದೆ ಸರ್ ಅದು. ಅಂದರೆ ಏನು ಸರ್ ಇದು ಅಲ್ಪಾವಧಿ ಬೆಳೆಗಳಿಗೆ?
ಅಲ್ಪಾವಧಿ ಬೆಳೆಗಳಿಗೂ 3 ತಿಂಗಳ 4 ತಿಂಗಳ ಬೆಳೆಗಳಿಗೆ ಬರ್ತದೆ ಸರ್ ಇದು. ಈಗ ಲೇಬರ್ ಸಮಸ್ಯೆ ಇರ್ತಾವಲ್ಲ ಸರ್. ಈಗ ಬೆಳೆಗಳು ಸಣ್ಣ ಇದ್ದಾಗ ಭಾಳ ಕಡಿಮೆ ನೀರು ಕೇಳ್ತಾವ ಸರ್. ಅವಾಗ ನಾವು ಮಡಿ ಕಟ್ಟಿ ನೀರು ನಿಂದಿರ್ತೇವ್ರಿ. ಅಂತ ಸಮಸ್ಯೆ ಏನು ಬರಲ್ಲ ಸರ್ ಇದ್ರಾಗ. ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ರೀ. ಇದ್ರದಿಂದ ಏನಾಗ್ತದೆ ಸರ್, ಭೂಮಿ ಅರಳ್ತದೆ ರೀ, ಭೂಮಿ ಗಟ್ಟಿ ಆಗಲ್ರಿ. ಹಾಗಾಗಿ ಈಗ ನೋಡ್ರಿ ಸರ್ ಹೆಂಗೆ ಕೋಲ್ಡ್ ಬರ್ತದೆ ನಮಗೆ. ಈಗ ಆದ್ರೆ ನೀವೇನು ಮಾಡ್ತಾ ಇದ್ರಿ ಹೇಳಿ, ರೈನ್ ಪೈಪ್ ಹಾಕಿ ಆ ಪೈಪ್ನ ತೂತ್ ಮಾಡಿದಿರಿ? ಇಲ್ರಿ, ತೂತ್ ಮಾಡಿ ಇವು ರೆಡಿ ಸಿಗ್ತಾವ ಸರ್. ರೆಡಿ ಸಿಗ್ತಾವ್ರಿ. ಟೆಕ್ನಾಲಜಿ ಯೂಸ್ ಮಾಡ್ಬೇಕ್ರಿ ಅಷ್ಟೇ ರೈತರ್ರಿ. ಯೂಸ್ ಮಾಡ್ಬೇಕ್ರಿ. ಇದು ಯೂಸ್ ಮಾಡಿದ ಬಳಕ ಅದು ಸುತ್ತಿಡೋದ ಇಡೇ ಇದ್ದಿದ್ದಿಲ್ರಿ ಅವರಿಗೆ. ಅದು ಸುತ್ತ ಇಡ್ಕೊಳಕ್ ಅದು ಇಕ್ವಿಪ್ಮೆಂಟ್ಸ್ ಮಾಡೀನಿ ಸರ್. ಒಂಥರ ಸ್ಪ್ರಿಂಕ್ಲರ್ ತರ. ಹಾಂ ರೀ, ಸ್ಪ್ರಿಂಕ್ಲರ್ ಥರನೇ ಸರ್ ಇದು. ಈಗ ಬರ್ತದೆ ಸರ್, ಪ್ರೆಷರ್ ಬರ್ತದೆ ರೀ, ಅದು ತುಂಬಲ್ಗತ್ತದ ರೀ. ನಾ ಇಲ್ಲಿ ವಾಲ್ ಇಡ್ತೀನಿ. ವೆರಿ ಗುಡ್, ಸಖತ್ತಾಗಿದೆ ಪ್ರೆಷರ್ ನೋಡ್ರಿ ಸರ್. ಸ್ಪ್ರಿಂಕ್ಲರ್ ರೆಡಿ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಆದ್ರೆ ನೀವು ಈ ತರ ಮಾಡಿದಿರಿ, ಬೇರೆ ರೈತರು ಇದೇ ಈರುಳ್ಳಿಗೆ ಏನ್ ಮಾಡ್ತಿದ್ರು ಸರ್? ಈರುಳ್ಳಿಗೆ ಮಡಿ ಕಟ್ಟಿ ನೀರು ಬಿಡ್ತೀರಿ ಸರ್. ಅದರದಿಂದ ಲೇಬರ್ ಚಾರ್ಜ್ ಹೆಚ್ಚಿಗೆ ರೀ. ಇನ್ನೊಂದು ಏನದ ಸರ್, ಮಳೆಗಾಲ ಟೈಮ್ನಾಗ ಮಂಜು ಬೀಳ್ತದಲ್ರಿ, ಆ ಮಂಜು ತೊಳಿಲಿಕ್ಕೂ ಭಾಳ ಉತ್ತಮವಾದ ಇದು ರೀ. ನೀರು ಬಿಟ್ಟರೆ ಮುಂಜಾನೆ ಅದನ್ನು ಮಂಜು ಎಲ್ಲ ಕರಗಿ ಬಿಡ್ತದೆ ಸರ್. ಅದನ್ನು ಯೂಸ್ ಆಗ್ತದೆ ಸರ್. ಓಕೆ. ಈಗ ಗಿಡಗಳಿಗೆ ಇವು ಎಷ್ಟು ಬೇಕೋ ಅಷ್ಟೇ ನೀರು ಸಿಗ್ತದೆ ಸರ್. ಸುಮ್ ಮಳೆ ಬಂದಂಗೆ ರೀ, ಒಂದು 10 ಮಿನಿಟ್ ನೀವು ಬಿಟ್ರು ತಂಪಿರ್ತಾವೆ ಸರ್. ಅಷ್ಟು ಸಾಕು? ಓಕೆ, ಅಷ್ಟೇ ಸಾಕ್ರಿ ಸರ್. ಸೊ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ರಿ. ಇದ್ರ ಮೇಲೆ ಭತ್ತ ಬೆಳೆದೀನಿ ಸರ್ ನಾ. ಈ ವರ್ಷ 18 ಪ್ಯಾಕೆಟ್ ಆಗ್ಯದ ಸರ್ ಅರ್ಧ ಎಕರೆದಾಗ. 9 ರಿಂದ 10 ಕ್ವಿಂಟಲ್ ಭತ್ತ ಆಗ್ಯದ ಸರ್ ನಂದು. ಹೌದು ಸರ್. ಕಲಬುರ್ಗಿಲಿ ಭತ್ತ ರೀ ಸರ್. ಹೌದು ಸರ್. ಬಿಸಿಲು 40 ಡಿಗ್ರಿ ಇದೆ. ಹೌದು. ಇಷ್ಟು ಡಿಗ್ರಿ ಇದ್ರೂ ಏನದ ಸರ್, ಭತ್ತದಾಗ ನೀರು ನಿಂದ್ರಿಸೋದು ಅವಶ್ಯಕತೆ ಇಲ್ರಿ. ಇರಿ, ಮೊದಲು ಹಳೆ ರೈತರು, ಟ್ರೆಡಿಷನಲ್ ರೈತರು ಭತ್ತ ಹೆಂಗೆ ಬೆಳಿತಾರೆ ಹೇಳಿ? ಭತ್ತ ನೋಡ್ರಿ ಸರ್, ಮಡಿ ಕಟ್ತಾರೆ ಸರ್. ಮಡಿ ಲೇವಲ್ ಮಾಡ್ತಾರೆ ರೀ ಜಮೀನು ರೀ. ಆ ಮಡಿದಾಗ ನೀರು ನಿಂದ್ರಿಸಿ ಭತ್ತ ಬೆಳಿತಾರೆ ಸರ್. ನೀರು ನಿಂದ್ರಿಸಿ ಊರ್ತಾರೆ ರೀ. ನಾವು ಹೊಸ ಟೆಕ್ನಾಲಜಿ ಹೆಂಗೆ ಮಾಡಿದೆವು ಅಂದ್ರೆ ಸರ್, ರಾಯಚೂರು ಯೂನಿವರ್ಸಿಟಿ ಟೆಕ್ನಾಲಜಿ ರೀ. ಕೂರಿಗಿದಿಂದ ಭತ್ತ ಬಿತ್ತದ್ರಿ ಸರ್. ಬಿತ್ತ ಕೇಸಿಂದ ಅದು ಹೇಳ್ತದೆ ನೋಡ್ರಿ ಸರ್, ಇದು ರೇನ್ ಪೈಪ್ ಹಚ್ಬಿಡೋದ್ರಿ. ಅದ್ರದಾಗ ಏನಾಗ್ತದೆ ಸರ್, ಡೈಲಿ ಮಳೆ ಬಂದ ಪ್ಲೇನೇ ರೀ. ಯಾವುದೇ ಬೆಳಿಗ್ಗೆ ಏನಾಗ್ತದೆ ಸರ್, ನಾವು ಈಗ 8 ರೊಟ್ಟಿ ಇಟ್ಟೇವು ಅಂದ್ರೆ ಊಟ ಮಾಡ್ತೇವನ್ರಿ? ಇಲ್ರಿ ಸರ್, ಇಲ್ಲ. ನಮಗೆ 1-2 ಬೇಕು ಅಷ್ಟೇ ಊಟ ಮಾಡ್ತೇವ್ರಿ. ಹಾಗಾಗಿ ಬೆಳೆನೂ ಅಷ್ಟೇ ರೀ ಸರ್. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೋತದ್ರಿ. ಅದಕ್ಕೆ ಬೇಕಾದೊಟ್ಟೆ ಕೊಡೋದು ಸರ್. ಈಗ ಪೈಲೆ ಒಂದು 10 ಮಿನಿಟ್ ನಡ್ಸೋದ್ರಿ, ಒಂದು ವಾರ ಆದ ಬೆಳಗ್ಗೆ 15 ಮಿನಿಟ್ ನಡ್ಸೋದ್ರಿ. ಭತ್ತಕ್ಕೆ ಅದು ನೀರಿನ ರಿಕವರಿ ಹೆಂಗದ ಹಂಗೆ ಹೆಚ್ಚಿಗೆ ಮಾಡೋದು ಸರ್. ಸೊ ಆ ಭತ್ತದ ಸಸಿ ಹೆಂಗೆ ಬೆಳೀತದ ಹಂಗೆ ಬೆಳೆದಂಗೆ ನೀರು ಕೊಡೋದು ಸರ್. ಉದಾಹರಣೆಗೆ ಈ ವಯಸ್ಸಲ್ಲಿದ್ದಾಗ ಅರ್ಧ ರೊಟ್ಟಿ ಬಂದ್ರೆ 2 ರೊಟ್ಟಿ ಹಂಗೆ ರೀ. ಇವ್ರು ಎಲ್ಲರೂ ಹಂಗೆ ಮಾಡಲ್ರಿ. ಸುರುವಿಗೆ ಅದಕ್ಕೆ 10 ರೊಟ್ಟಿ ಕೊಟ್ಟಿರ್ತಾರೆ ರೀ. ತಗೊಂಡು 10 ರೊಟ್ಟಿ ಇಟ್ಬಿಟ್ಟು ಮಡಿ ಕಟ್ಟಿ ನೀರು ಬಿಟ್ಬಿಡೋದ್ರಿ. ಆ 1 ಎಕರೆದಾಗ ಅವ್ರು ನೀರಾವರಿ ಮಾಡೋದ್ರಿ ಸರ್. ನಮ್ದು 5 ಎಕರೆ ನೀರಾವರಿ ಆಗ್ತದೆ ರೀ. 5 ಎಕರೆ ರೀ. ಅಷ್ಟೇ ನೀರು ರೀ. ಮತ್ತು ಒಳ್ಳೆ ಕ್ವಾಲಿಟಿ ಭತ್ತ ರೀ ಸರ್. ಮತ್ತು ಇನ್ನೊಂದು ಸರ್, ನೀರು ಅತಿ ಕೊಟ್ರೆ ಅಂದ್ರೆ ಅದು ಆಹಾರನೂ ಅತಿ ಕೇಳ್ತದೆ ರೀ. ಆಹಾರ ಅಂದರೆ ಬ್ಯಾಲೆನ್ಸ್ ರೀ ಸರ್. ಈಗ ನೀರು ಹೆಚ್ಚಿಗೆ ಕೊಟ್ಟೇವಂದ್ರೆ ಬೆಳೆಗೆ ಕಲರ್ ಬರಲ್ರಿ. ಅದು ಅಂದ್ರೆ ಪೋಷಕಾಂಶ ಕೊರತೆ ಆಗ್ತದೆ ಸರ್. ಅದಕ್ಕೆ ನೀರು ಜಾಸ್ತಿ ಕೊಟ್ರಿ. ಜಾಸ್ತಿ ನೀರು ಕೊಡೋದ್ರದಿಂದ ಏನಾಗ್ತದೆ ಸರ್, ಭೂಮಿಯಾಗ ನೀರು ಹಿಂಗಾದ್ರದಿಂದ ಇದ್ದ ಪೋಷಕಾಂಶಗಳು ಒಳಗೆ ನೆಲದಾಗ ಹೋಗ್ಬಿಡ್ತಾವ್ರಿ, ಬೇರಿಗೆ ತೋಲಾರ್ದಂಗೆ ರೀ. ಅದನ್ನು ಲಾಸ್ ಆಗ್ತದೆ ಸರ್. ಇಂಥವೆಲ್ಲ ಸಮಸ್ಯೆ ಅವ ಸರ್. ಈಗ ನಾವು ಬೆಳಿಗ್ಗೆ ಎಷ್ಟು ನೀರು ಕೊಡ್ತೇವ್ರಿ, ಮೇಲೆ ನೀರು ಕೊಟ್ಟೇವ್ರಿ, ಈ ಪೋಷಕಾಂಶಗಳು ಏನಾಗ್ತಾವ್ರಿ ಮ್ಯಾಲೆ ಜೊಕ್ಕೋತದ ಸರ್. ಇದು ಹಾಗಾಗಿ ಇವು ಏನು ಮಾಡ್ತಾವ ಸರ್, ಒಳ್ಳೆ ಗಡ್ಡೆ ಬರ್ತಾವ ಸರ್. ಇವು ಹಲ್ದಿ ಬರ್ತಾವ ಸರ್. ಇದು ಉಳ್ಳಾಗಡ್ಡಿ ಅದ ಸರ್. ನೋಡ್ರಿ ಸರ್. ಹಾಂ ರೀ, ಈರುಳ್ಳಿ ರೀ ಸರ್. ನೋಡ್ರಿ ಸರ್ ಹೆಂಗೆ ಬಂದದ್ರಿ. ಸಖತ್ತಾಗಿ ಬಂದಿದೆ. ಹಾಂ ಸರ್. ಇದ್ರ ಬೇರೆ ಎಷ್ಟು ಅದ ಸರ್? ಇರೋದೇ 1 ಇಂಚು. ಹಾಂ ರೀ. ಇದ್ರೊಳಗೆ ನೀರು ಕೊಟ್ಟೇವಂದ್ರೆ ನಾವು ಇದು ಆಹಾರ ತೋತದ್ರಿ. ನಾವು ಇದು ಬಿಟ್ಟು ಜಮೀನ್ಗೆಲ್ಲ ತೋರಿಸಿದೇವಂದ್ರೆ ತಳಗೆ ಹೋಗ್ತದೆ ಸರ್. ಫುಲ್ ಒಳಗೆ ಹೋಗ್ತದ್ರಿ. ಅದು ತೋಮಲ್ಲ ಸರ್. ಅದು ಅವಾಗ ಗಿಡನೂ ವೇಸ್ಟ್ ರೀ. ನಾವು ಹೆಚ್ಚಿಗೆ ಇದು ಕೊಡ್ಬೇಕಾಗ್ತದೆ ಸರ್ ಅದಕ್ಕೆ. ಈಗ ಹಾಂ ಸರ್. ನೋಡ್ರಿ ಸರ್. ಯಪ್ಪ, ಮತ್ತೆ ಏನು ಕೆಮಿಕಲ್ ಹೊಡೆದಿರಿ ಅದಕ್ಕೆ? ಏನು 0 ಕೆಮಿಕಲ್ ರೀ ಸರ್. ನೀವು ಎಲ್ಲಿನೂ ಲ್ಯಾಬ್ನಾಗ ಟೆಸ್ಟ್ ಮಾಡಿ ಸರ್. ಎರೆಹುಳ ಗೊಬ್ಬರ ತಯಾರು ಮಾಡ್ತೀನಿ ರೀ, ಅದೇ ಹಾಕಿನಿ ಸರ್. ಸರ್ ಸುಮ್ಮನೆ ಎಲ್ಲ ಹೇಳ್ಬಿಡಿ. ಸುಳ್ಳು ಇಲ್ಲ ಸರ್. 100% ರೀ. ಈರುಳ್ಳಿಗೆ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಸಾಧ್ಯನೇ ಇಲ್ರಿ ಸರ್. ಯಾರು ಹೇಳ್ತಾರೆ ಸರ್? ನಾವು ಯಾವ್ದನ್ನು ಸ್ಪ್ರೇ ಮಾಡಿಲ್ರಿ. ಇಲ್ಲಿ ನೋಡ್ರಿ ಸರ್, ಎಲ್ಲ ಎಲಿಗಳು ಹೆಂಗೆ ಮುದ್ರಿ ಅವ್ರಿ. ಸ್ವಲ್ಪ ರೋಗ ಬರ್ತದೆ ರೀ, ನಾವು ತಡ್ಕೋಬೇಕ್ರಿ. ಹಾಂ ಸರ್, ಇದು ರೋಗ ರೀ, ನಾವು ತಡ್ಕೋಬೇಕ್ರಿ. ಇದೆಲ್ಲ ಬಂತಂತೇಳಿ ಸಿಕ್ಕಿದೆ ತಂದು ಹೊಡೆಯೋದಲ್ರಿ. ಏನು ಫರಕ್ ಬೀಳಲ್ರಿ. ಈ ಗಡ್ಡೆ ಇಷ್ಟ ಆಗೋದು ಇಷ್ಟ ಆಗ್ತದೆ ಸಾಕ್ರಿ. ಏನು ತೊಂದರೆ ಅದ ರೀ? ಹಾಂ ರೀ, ಏನು ತೊಂದರೆ ಸರ್ ಅದಕ್ಕೆ? ಬಟ್ ಎಲ್ಲರೂ ಹೇಳ್ತಾರೆ ಇಲ್ಲ ಈ ಗಡ್ಡೆ ಇಷ್ಟು ರೇಟ್ ದಪ್ಪ ಬರಬೇಕು, ನಂಗೆ ರೇಟ್ ಬರಬೇಕು ಸರ್. ಹಂಗಲ್ರಿ ಸರ್, ಒಂದು ಲೆವೆಲ್ ಗಡ್ಡೆ ಬಂದರೆ ಮಾರ್ಕೆಟ್ ರೇಟ್ ಆಗ್ತದೆ. ಇದು ಭಾಳ ದಪ್ಪ ಆದ್ರೂ ಮಾರ್ಕೆಟ್ ತೊಗೊಂಬಲ್ರಿ. ಇನ್ನೊಂದ್ರಿ ಸರ್, ಇದು 6 ತಿಂಗಳು 1 ವರ್ಷ ಇಟ್ರೂ ಕೆಡಲ್ರಿ. ಯಾಕೆ? ಕೆಮಿಕಲ್ ಇಲ್ಲ. ಕೆಮಿಕಲ್ ಇಲ್ರಿ. ಮತ್ತು ನಂಬಲ್ಲಿ ಇನ್ನೊಂದು ಏನದಂದ್ರೆ ಆನಿಯನ್ ಸ್ಟೋರೇಜೇ ಒಂದು ಮಾಡೀನಿ ಸರ್, ಜಾಲಿ ರೀ. ಉಳ್ಳಾಗಡ್ಡಿ ಸ್ಟೋರ್ ಮಾಡೋ ಸಲುವಾಗಿ ರೀ. 6 ತಿಂಗಳ ತನಕ ನಿಮ್ಮ ಮನೇನ ಉಳ್ಳಾಗಡ್ಡಿ ಕೆಡಲ್ರಿ ಸರ್. ಬರೀ 2x2 ಪರಿಸಿದಾಗ ಕೊಡ್ತದೆ ರೀ. ಅದು ಹಾರ್ಡ್ವೇರ್ದಾಗ ಜಾಲಿ ಸಿಗ್ತದೆ ರೀ, ರೌಂಡ್ ಮಾಡಿ ಅದ್ರಾಗ ಹಾಕಿಬಿಡೋದು ಸರ್. ಜಾಲ್ರಿ. ಹಾಂ, ಜಾಲ್ರಿ ರೀ. ಮೆಶ್ ರೀ.
ಓಕೆ. ಅದು ನಮ್ದೇ ಇನೋವೇಷನ್. ಈಗ ನೋಡಿ ನೀವೇನು ಹೇಳ್ತಿದ್ದೀರಿ, ಈಗ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಬೆಳೆದಿರಿ, ಇದಕ್ಕೆ ನೀವು ಎಷ್ಟಿದೆ 4 ಗುಂಟೆನಾ 2 ಗುಂಟೆ? ಇದು 1 ಗುಂಟೆನು 1 ಗುಂಟೆ ಅದ ಸರ್. 1 ಗುಂಟೆ ಅನ್ಕೊಳ್ಳಿ. ಹಾಂ ಸರ್. ಒಂದೇ ಗುಂಟೆಲಿ ಈರುಳ್ಳಿ ಬೆಳೆದಿರಿ, ಎಷ್ಟು ಪಾಕೆಟ್ ಅಥವಾ ಎಷ್ಟು ಚೀಲ ಆಗ್ತವೆ ಇವು? ಸರ್ ಇದ್ರ ಸುಮಾರು ಒಂದು 8 ರಿಂದ 9 ಪ್ಯಾಕೆಟ್ ಆಗ್ತದೆ ಸರ್. ಇದು 9 ಪ್ಯಾಕೆಟ್. ಒಂದು ಬಡಿಗೆ 1 ಪ್ಯಾಕೆಟ್ ಆಗ್ತಾವ ನೋಡಿ ಸರ್. ಇದು ಒಂದು ಮಡಿಗೆ 1 ಪ್ಯಾಕೆಟ್. ಹಾಂ ರೀ, ಒಂದು 20 ಪ್ಯಾಕೆಟ್ ತನ 15 ಪ್ಯಾಕೆಟ್ ತನ ರೀ ಆಗಬೇಕು ಆಯ್ತು, ಸರ್. 10 ಪ್ಯಾಕೆಟ್ ಇಟ್ಕೊಳ್ಳಿ. ಹಾಂ ಸರ್. ಈಗ ಇದನ್ನ ನೀವು ಮಾರಕ್ ಮಾಡಿದ್ರೆ ಮನೆಗ? ಇಲ್ಲ, ಮನೆಗೆ ಸರ್. ಆದ್ರೆ ಮನೆ ಮಾರಕ್ಕೆ ಅಂತಾನೆ ಬೆಳಿತಾರ ರೈತ, 5 ಎಕರೆ 10 ಎಕರೆ ಬೆಳಿತಾರ ರೈತ, ಆತ ಕೆಮಿಕಲ್ ಹೊಡಿಲೇಬೇಕಲ್ವಾ? ಇಲ್ರಿ, ಅವನು ಕೆಮಿಕಲ್ ಹೊಡಿಲಾರ್ದಂಗೆ ಆಗ್ತದೆ ಸರ್. ಅಂದ್ರೆ ಭೂಮಿ ಆ ಥರ ತಯಾರಿ ಮಾಡ್ಕೋಬೇಕು ಸರ್. ಇಲ್ಲಿ ಏನು ಮಾಡ್ತಾರೆ ಸರ್ ರೈತರು ರೀ, ನಾ ಭತ್ತ ಬೆಳಿತೀನಪ್ಪ, ಬರೇ ಭತ್ತ ಬೆಳಿತಾರೆ ರೀ ಇರೋಷ್ಟು ಭೂಮಿಗೆ ರೀ. ಹಂಗೆ ಬೆಳೆ ಪರಿವರ್ತನೆ ಮಾಡೋ ಸರ್. ಹಾಂ. ಹಿರಿಯರು ಏನು ಮಾಡ್ತೀರಿ ಸರ್ ಹಿಂದಕ್ಕೆ? ಏನು ಮಾಡ್ತೀರಾ? ಮೊದಲು ತೊಗರಿ ಹಾಕ್ತೀರಿ 1 ವರ್ಷ, ಸೆಕೆಂಡ್ ವರ್ಷ ಜೋಳ ಹಾಕ್ತೀರಿ, ಕಳ್ಳಿ ಹಾಕ್ತೀರಿ. ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಾವು ಭೂಮಿದಾಗ ಪೋಷಕಾಂಶಗಳು ಅಲ್ಲೆಲ್ಲ ಸಿಗ್ತಾವೆ ಸರ್. ಈಗ ಅದು ಮಾಡಲ್ರಿ. ಭತ್ತದ ರೇಟ್ ಅಂಬೋದು ಇಡೀ ಭತ್ತನೇ ರೀ. ಮೆಣಸಿನ್ಕಾಯಿ ರೇಟ್ ಅಂದ್ರೆ ಮೆಣಸಿನ್ಕಾಯಿನೇ ರೀ. ಹಾಗಾಗಿ ಈಗ ಹಾಕಿ ಬೆಳೆನೇ ಮರು ವರ್ಷ ಹಾಕಿದ್ರೆ ಅಲ್ಲಿ ಪೋಷಕಾಂಶ ಕೊರತೆ ಆಗ್ತದೆ ಸರ್. ಅವಾಗ ಹೊರಗಿನ ಕೆಮಿಕಲ್ ಹೊರಗಿನ ತಂದು ಸುರಿಬೇಕು ರೀ. ಬೇರೆ ಬೆಳೆ ಹಾಕಿದ್ರೆ ಸಾಕಷ್ಟು ಅಲ್ಲಿ ಪೋಷಕಾಂಶ ಇರ್ತದೆ ಸರ್. ಅದೇ ತೊಂದರೆ ಇಲ್ಲ. ಮಿಕ್ಸ್ ಮಾಡ್ಕೋಬೇಕಲ್ಲ? ಹಾಂ, ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಒಂದು ಅರ್ಧ ಎಕರೆ ಒಂದು ಎಕರೆ ನಿಂಬೆ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲ ಥರದ್ದು ಸಿಗ್ತದೆ ಸರ್. ಒಟ್ಟು ಮಿಶ್ರ ಬೆಳೆ ಮಾಡಿರ್ತೀರಾ? ಮಿಶ್ರ ಬೆಳೆ ಮಾಡ್ರಿ ಅಂತೀವಿ ಸರ್. ವೆರಿ ಗುಡ್. ನೋಡಿ, ಏನು ಕೆಮಿಕಲ್ ಇಲ್ಲದೆ ನೋಡಿ ಈರುಳ್ಳಿ ನೋಡಿ, 3 ವೆರೈಟಿ, ಒಂದು ದಪ್ಪ, ಒಂದು ಫುಲ್ ದಪ್ಪ, ಒಂದು ಮೀಡಿಯಂ ದಪ್ಪ, ಇನ್ನೊಂದು ಸಣ್ಣ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ನೋಡಿರಿ ಸರ್, ಎಲ್ಲನೂ ನೋಡಿರಿ ಸರ್ ಅವು ಹೆಂಗೆ ಬರ್ತಾವ್ರಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.